ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಸ್ಪೆಷಲ್ ಫನ್ ಫಿಲ್ಡ್ ಇಂಟರಾಕ್ಷನಲ್ಲಿದ್ದೀನಿ. ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಒಂದು ಕಂಪ್ಲೇಂಟ್ ಅಂದರೆ ಮದುವೆ ಆದಮೇಲೆ ಗಂಡ ಕಾಂಪ್ಲಿಮೆಂಟ್ ಕೊಡಲ್ಲ ಅನ್ನೋದು. ಅದು ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ನಮ್ಮ ಒಂದು ಸಿನಿಮಾದಲ್ಲಿ ಬ್ಯೂಟಿಫುಲ್ ಆಗಿ ಬಂದಿದೆ. ಆ ಸಿನಿಮಾ ಯಾವುದು ಅಂತ ಹೇಳಿಬಿಡ್ತೀನಿ, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಒಳ್ಳೆ ಮ್ಯೂಸಿಕ್ ಜೊತೆಗೆ ಅತ್ಯದ್ಭುತ ನಿರ್ದೇಶಕರ ಜೊತೆಗೆ ಅಮೇಝಿಂಗ್ ಸ್ಟಾರ್ ಕಾಸ್ಟ್ ಜೊತೆಗೆ ನಾವೆಲ್ಲರೂ ಕಾಯ್ತಾ ಇರುವಂತಹ ಸಿನಿಮಾ ದಟ್ ಈಸ್ ನನ್ ಅದರ್ ದೆನ್ ನಮ್ಮ ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಡೈರೆಕ್ಷನ್ ಮಾಡಿದ್ದಾರೆ ಅಂದಮೇಲೆ ಖಂಡಿತವಾಗಿಯೂ ಅದರಲ್ಲಿ ಏನಾದರೂ ಸ್ಪೆಷಾಲಿಟಿ ಇರಲೇಬೇಕಲ್ವಾ. ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನಮ್ಮ ಸೀತಾಪಯಣದ ಕುಟುಂಬ ಇದೆ. ಅದರ ಜೊತೆಗೆ ಅಫ್ಕೋರ್ಸ್ ನಮ್ಮ ಬ್ಯೂಟಿಫುಲ್ ಸ್ಟೂಡೆಂಟ್ಸ್ ಬೆಂಗಳೂರಿಂದ ಬಂದಿದ್ದಾರೆ, ಕೆಲವೊಬ್ಬರು ಹೈದರಾಬಾದಿಂದ ಬಂದಿದ್ದಾರೆ. ಅವರೆಲ್ಲರ ಜೊತೆ ಮಾತಾಡೋಣ. ಮೊದಲಿಗೆ ನನ್ನ ಇಡೀ ಟೀಮ್ನ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಸೀತಾಪಯಣದ ಬಗ್ಗೆ ಮಾತನಾಡೋದಕ್ಕೆ. ಸೀತಾಪಯಣ ಸಿನಿಮಾದ ನಿರ್ದೇಶಕರು ಮಾತ್ರ ಅಲ್ಲ, ಒಂದು ಅಮೇಝಿಂಗ್ ರೋಲಲ್ಲಿ ನಮ್ಮನ್ನು ಮತ್ತೆ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಕನ್ನಡದ ಜೊತೆಗೆ ಭಾರತೀಯ ಚಿತ್ರರಂಗದಾದ್ಯಂತ ನಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿರುವಂತಹ ನೀವೆಲ್ಲರೂ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಸರ್. ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ ಸರ್. ಇನ್ನು ಅವ್ರ ಪಕ್ಕದಲ್ಲಿ ಒಬ್ರು ಬ್ಯೂಟಿಫುಲ್ ಲೇಡಿ ಇದ್ದಾರೆ. ಯಾರು ಅಂತ ಹೇಳ್ಬಿಡ್ತೀನಿ. ನಂಗೆ ಅನ್ಸುತ್ತೆ ಬ್ಯೂಟಿ ಕಾಂಪಿಟೇಷನಲ್ಲಿ ಐಶ್ವರ್ಯ ರೈ ಬಿಟ್ಟರೆ ಇನ್ನೊಬ್ರು ಐಶ್ವರ್ಯ ಬಂದು ನಿಲ್ತಾರಂದ್ರೆ ಅದು ಇವರೇ ಅನ್ಸುತ್ತೆ. ಇವತ್ತು ರಿಲೀಸ್ ಆಗ್ತಾ ಇರುವಂಥ ಒಂದು ಹಾಡು ನೋಡಿದ್ಮೇಲೆ ಖಂಡಿತವಾಗಿಯೂ ನೀವೆಲ್ಲರೂ ಇದು 200% ಸತ್ಯ ಅಂತ ಹೇಳ್ತಿದ್ದೀರಾ. ವೆರಿ ವೆರಿ ಟ್ಯಾಲೆಂಟೆಡ್ ಐಶ್ವರ್ಯ ಅರ್ಜುನ್ ಅವರೇ, ಪ್ರೀತಿಯ ಸ್ವಾಗತ ನಿಮಗೆ. ಇನ್ನು ಯಾವ ಊರಿಗೆ ಹೋಗಿ ಹುಡುಗಿ ಅಂಥೇಳಿ ನಮ್ಮ ಹುಡುಗಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಂತಹ ಹ್ಯಾಂಡ್ಸಮ್ ಬಾಯ್ ನಮ್ಮ ಜೊತೆಗಿದ್ದಾರೆ. ದ ವೆರಿ ಟ್ಯಾಲೆಂಟೆಡ್ ವೆರಿ ಹ್ಯಾಂಡ್ಸಮ್ ನಿರಂಜನ್ ಸುಧೀಂದ್ರ ಅವರೇ, ಪ್ರೀತಿಯ ಸ್ವಾಗತ ನಿಮಗೂ ಕೂಡ. ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು. ಈಗಾಗಲೇ ರಿಲೀಸ್ ಆಗಿರುವಂಥ ಹಾಡುಗಳಿಂದ ಹಿಡಿದು ಟೀಸರಿಂದ ಹಿಡಿದು ಅವರ ಮ್ಯೂಸಿಕ್ BGM ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ. ಇನ್ನು ಇವರನ್ನು ನೋಡಿದಾಗ ನಮ್ಮೆಲ್ರಿಗೂ ಕೂಡ ನೆನಪಾಗೋದು ನನ್ನ ರಾಜ ನೀನೇ ಅಂತ ಹೇಳಿ ಅವರನ್ನೇ ಮಾತಾಡ್ಸೋಣ. ವೆರಿ ವೆರಿ ಟ್ಯಾಲೆಂಟೆಡ್ ವರ್ಸಟೈಲ್ ಮ್ಯೂಸಿಕ್ ಡೈರೆಕ್ಟರ್, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅನೂಪ್ ರೂಬಿನ್ ಸರ್. ವಾರ್ಮ್ ವೆಲ್ಕಮ್ ಟು ಯು ಸರ್, ಪ್ರೀತಿಯ ಸ್ವಾಗತ. ಕ್ಯೂಟ್ ಆಗಿ ಕನ್ನಡ ಬೇರೆ ಮಾತಾಡ್ತಾರೆ. ಅನೂಪ್ ಸರ್ ಹತ್ರ ಮತ್ತೆ ಮಾತಾಡ್ಸೋಣ. ಇನ್ನೊಂದು ಖುಷಿ ವಿಷಯ ಅಂದರೆ ನಮ್ಮ ಹೆಣ್ಮಕ್ಳ ವೇದನೆ ಗಂಡು ಮಕ್ಳಿಗೆ ಅರ್ಥ ಆಗಲ್ಲ ಅಂತ ನಾವು ಜನರಲಿ ಅನ್ಕೋತಾ ಇರ್ತೀವಿ. ಲಿರಿಸಿಸ್ಟ್ ಯಾರು ಗೊತ್ತಾ? ಗಂಡು ಮಗುನೇ. ನಮ್ಮ ಸಾಹಿತಿ ಈ ಹಾಡಿಗೆ ಸ್ಪೆಷಲ್ ಆಗಿ ಯಾರಿಂದೆಲ್ಲ ತಿಳ್ಕೊಂಡು ಸಮರೈಸ್ ಮಾಡಿಕೊಂಡು ಇದನ್ನು ಬರೆದಿದ್ದಾರೋ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಬರೆದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಬಿಫೋರ್ ದ್ಯಾಟ್ ನಮ್ಮ ಲಿರಿಸಿಸ್ಟ್ ಭರತ್ ಅವರಿಗೆ ಪ್ರೀತಿಯ ಸ್ವಾಗತ. ಭರತ್ ಅವರೇ, ಅದರ ಜೊತೆಗೆ ಬೆಂಗಳೂರಿಂದ ಅದೇ ರೀತಿಯಾಗಿ ಹೈದರಾಬಾದಿಂದ ಬಂದಿರುವಂತಹ ವೆರಿ ಎಕ್ಸೈಟೆಡ್ ಎನರ್ಜೆಟಿಕ್ ಸ್ಟೂಡೆಂಟ್ಸ್ ಇದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್. ಓಕೆ, ಕೆಲವರು ಹುಡುಗಿರಂತೂ ಅರ್ಜುನ್ ಸರ್ಜಾ ಸರ್ ಅವರ ಬ್ಯೂಟಿಯನ್ನು ನೋಡಿ ಕಳೆದೋಗ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಎಚ್ಚರ ಮಾಡಬೇಕು ಅಂದರೆ ತಡ ಮಾಡದೆ ಲೆಟ್ಸ್ ವಾಚ್ ದ ಸಾಂಗ್ ಸರ್. ಯಾಕಂತ ಹೇಳಿದ್ರೆ ಹೆಣ್ಮಕ್ಳಿಗೆ ನಮಗೆ ಕನೆಕ್ಟ್ ಆಗುವಂಥ ಸಾಂಗ್ ಅಂದರೆ ನಾವು ಡಿಲೇ ಮಾಡಲೇಬಾರ್ದು. ಹುಡುಗಿ ರೆಡಿ ಇದ್ದೀರಲ್ಲ? ನೋಡೋಣವಾ? ಓಕೆ, ನೀವು ಕ್ಯೂ ಕೊಟ್ರೆ ವಿಲ್ ವಾಚ್ ದ ಸಾಂಗ್ ಸರ್. Okay guys, let's watch the song now. 1 2 3 4 go. ಆಹಾ ಓಹೋ ಅಂತಾರೋ ಚೆಲುವೆ ನೀನೆ ಅಂತಾರೋ, ಅರೆ ಲುಕ್ಕಲಿ ಬಬ್ಲಿ ಅಂತಾರೋ, ಕಣ್ಣಲ್ಲಿ ಕ್ರೇಜಿ ಅಂತಾರೋ. ಆಕ್ಚುಲಿ ಇದು ಬೇಕಿತ್ತು ಅಂತ ಅನ್ಸುತ್ತೆ ನಮ್ಮೆಲ್ಲ ಹೆಣ್ಮಕ್ಳಿಗೆ. ಹೆಂಗಿತ್ತು ಸಾಂಗು ಅಲ್ವಾ? ನಾನು ಹುಡುಗ ಆಗಿದ್ರೆ ನಾನು ವಾಲ್ಪೇಪರಲ್ಲಿ ಮತ್ತೆ ಐಶ್ವರ್ಯ ಅವರ ಫೋಟೋ ಹಾಕ್ತಿದ್ನೇನೋ. ಐಶ್ವರ್ಯ ಅವರೇ, ಸೀರಿಯಸ್ಲಿ ಯು ಲುಕ್ ಗಾರ್ಜಿಯಸ್. ತುಂಬಾನೇ ಎವ್ರಿ ಕಾಸ್ಟ್ಯೂಮ್ ನಿಮ್ಗೋಸ್ಕರನೇ ಮಾಡಿಸಿರೋ ಥರ ಕಾಣಿಸ್ತಾ ಇದೆ. ನಿರಂಜನ್ ಅವರೇ, ನಿಮ್ಮನ್ನು ಮಿಸ್ ಮಾಡ್ಕೊಂಡ್ವಿ ಒಂದು ಸ್ವಲ್ಪ. ಪರವಾಗಿಲ್ಲ, ನಿಮ್ಗೆ ಹೇಗೂ ಹುಡುಗರಿಗೆ ಬೈತಾ ಇದ್ರಲ್ಲ, ನೀವು ಇಲ್ಲದೆ ಇರೋದೇ ಒಳ್ಳೇದಾಯ್ತು. ಎಸ್, ಇದೀಗ ಅರ್ಜುನ್ ಸರ್ಜಾ ಸರ್ ಎಲ್ಲ ಹೆಣ್ಮಕ್ಳಿಗೆ ಮ್ಯಾಕ್ಸಿಮಮ್ ಹೆಣ್ಮಕ್ಳಿಗೆ ಮದುವೆಗೆ ಮೊದಲು ಚಿನ್ನಾರನ್ನ ಅಂತಾರೆ, ಆಮೇಲೆ ಅಟ್ಲೀಸ್ಟ್ ಕಬ್ಬಿಣ ಅಂತಲೂ ಕರೆಯಲ್ಲ ಸರ್. ಅದೇ ಬೇಜಾರು ಎಲ್ರಿಗೂ. ಆದರೆ ನೀವು ಆ ಗುಂಪಿಗೆ ಸೇರಲ್ಲ ಅಂತ ಗೊತ್ತಾಯ್ತು. ಹೆಂಗೆ ಈ ಐಡಿಯಾ ಹೇಗೆ ಬಂತು ಅಂತ ಈ ಸಾಂಗ್ ಮಾಡಬೇಕು, ಇದೊಂದು ಹಾಕಬೇಕು ಅಂತ ಹೇಳಿ? ಏನೋ ಪಾಪ ಹೆಣ್ಮಕ್ಳಿಗೆ ಸ್ವಲ್ಪ ಸಂತೋಷ ಆಗಲಿ, ಅವರು ಸ್ವಲ್ಪ ಖುಷಿಯಾಗಿರಲಿ ಅನ್ನೋ ವಿಚಾರ. ನೀವು ರಿಯಲ್ ಲೈಫಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್ ಅದಕ್ಕೆ ನಮ್ಗ? ಏನು ಐ ಥಿಂಕ್ ಯು ಆರ್ ರಿಯಲಿ ರೊಮ್ಯಾಂಟಿಕ್ ಅನ್ಸುತ್ತೆ ಅಲ್ವಾ ಸರ್? ಹುಡುಗರು ಸ್ವಲ್ಪ ಚೇಂಜ್ ಆಗಲಿ ಅಂತ ಇದೆಲ್ಲ ನೋಡಿದ್ಮೇಲೆ ಅಲ್ವಾ ಸರ್? ಒಂದು ಪರ್ಸೆಂಟೇಜ್ ಒಂದು ಇದೆಯಲ್ಲ, ಒಂದು 90% ಒಂಥರ ಇರ್ತಾರೆ, ಇನ್ನೊಂದು 10% ಆದರೂ ನ್ಯಾಯವಾಗಿರ್ತಾರಲ್ಲ. ಸೊ
ಸೊ ಈ 90%ಗೆ ಇದು ಹೌದು. ಆಕ್ಚುಲಿ ನಮ್ಮೆಲ್ಲ ಹೆಣ್ಮಕ್ಳಿಗೂ ಆ 10% ಬೇಕು, ಬಟ್ ಇರೋದು ಅಷ್ಟು ಕಡಿಮೆ ಜನ ಅಲ್ಲ, ಅದು ಬೇಜಾರು. ಅಂದ್ರೆ ಲೈಕ್ ನೀವು ಮದ್ವೆ ಆದ್ಮೇಲೆ ಪಿಶಾಚಿ ಅಂತೆಲ್ಲ ಕರೆದಿರೋದಿದ್ಯಾ? ಒಂದ್ ದಿವ್ಸನೂ ಇಲ್ಲ. ಹಂಗಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಚಾನ್ಸೇ ಇಲ್ಲ ಆತರ. ನಾನು ಒಂದ್ ದಿವ್ಸನೂ ಕೇಳಿಲ್ಲ ಅಮ್ಮನ ಆತರ ಮಾತಾಡೋದು. ಗಿಶಾಚಿ ಅನ್ನೋದೆಲ್ಲ ನೋ ವೇ. ಚಾನ್ಸ್ ಇಲ್ಲ. ಸ್ಟಾರ್ಟಿಂಗ್ ಹೆಂಗೆ ಚಿನ್ನಾರನ್ನ ಇತ್ತು, ಇವಾಗ್ಲೂ ಹಾಗೆ ಚಿನ್ನಾರನ್ನ ಅಂತಾನೆ ಕರಿತೀರಾ? ಅವ್ರ ಪಾಯಿಂಟ್ ಆಫ್ ವ್ಯೂ ನಾವು ಪಿಶಾಚಿ ತರ ಕಾಣ್ಬೋದು, ಅದು ಬೇರೆ ವಿಚಾರ. ಬಟ್ ಅವ್ರನ್ನೆಲ್ಲ ನಂಗನ್ಸುತ್ತೆ ಅವ್ರು ಚಿನ್ನರನ್ನದಿಂದ ಈಗ ವಜ್ರಕ್ಕೆ ಹೋಗಿದ್ದಾರೆ ಅಂತ, ಒಂದ್ ಸ್ಟೆಪ್ ಮೇಲೆ ಹೋಗಿರ್ತಾರೆ. ಇಲ್ಲ, ಆಕ್ಚುಲ್ ಆಗಿ ಇದೊಂಥರ ಫನ್ ಫೀಲ್ಡ್ ಸಾಂಗ್ ಇದು. ಹಂಗೆ ಇರ್ತಾರಲ್ಲ ಆ ಥರನೂ ಇರ್ತಾರೆ, ಮದುವೆ ಆದ್ಮೇಲೆ ಒಂದು ಸ್ವಲ್ಪ ಚೇಂಜ್ ಆಗಿಬಿಡ್ತಾರಲ್ಲ. ಸೊ ಹೆಣ್ಮಕ್ಳಿಗೆ ಮೊದಲು ಹೇಳದಂಗೆ ಎಲ್ಲ ಸ್ವಲ್ಪ ನೋಡಿ ಹೇಳ್ತಾ ಸಿನಿಮಾ ಸಾಂಗ್ ನೋಡಿದ ತಕ್ಷಣ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಎಲ್ಲರೂ. ನೋಡ್ಬೇಕಾದ್ರೂ ನಾವು ಸಖತ್ ಎಂಜಾಯ್ ಮಾಡ್ತೀವಿ, ಬಿಕಾಸ್ ಇಟ್ ಇಸ್ ಸೋ ರಿಯಲಿಸ್ಟಿಕ್. ಹಿಂಗೆ ಮಾಡ್ತಾರೆ, ಹೌದಲ್ವಾ, ಕರೆಕ್ಟ್ ಅಲ್ವಾ, ಎಷ್ಟು ಮಜವಾಗಿದೆ ಅಂತಂದ್ರೆ ಒಂದೊಂದು ವರ್ಡ್ ಕೂಡ ಅದೆಲ್ಲ ಕೇಳಂಗಿಲ್ಲ. ಸರಿ ಸರಿ ರಿಯಲ್ ಲೈಫಲ್ಲೂ ನಮ್ಮ ಲೈಫಲ್ಲಿ ನಡೆದಿರುತ್ತೆ ಅಲ್ವಾ ಸರ್? ಹಾಗೆ ಇದೆ, ಸೇಮ್ ನಮ್ಮ ಲೈಫ್ ನೋಡ್ದಂಗೆ ಆಗ್ತಿದೆ ಸಾಂಗು, ಸೇಮ್. ಓಕೆ, ಅನೂಪ್ ಸರ್, ವೆಲ್ಕಮ್ ಬ್ಯಾಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೀತಾಪಯಣ ಮೂಲಕ ಮತ್ತೆ ಬರ್ತಾ ಇದ್ದೀರಾ. ಆ್ಯಂಡ್ ನೀವು ಆಗಲೇ ಕ್ಯೂಟಾಗಿ ಸ್ವಲ್ಪ ಕನ್ನಡ ಮಾತಾಡ್ತಾ ಇದ್ರಿ, ಅದನ್ನೇ ಕಂಟಿನ್ಯೂ ಮಾಡಬೇಕು. ಈಗ ನಮ್ಮೆಲ್ಲ ಹೆಣ್ಮಕ್ಳಿಗೆ ಆ ಸಾಂಗ್ ಮೂಲಕನೇ ನೀವು ಕನ್ನಡದವ್ರಿಗೆ ಒಂದು ಸ್ವಲ್ಪ ಕನೆಕ್ಟ್ ಆಗೋಣ ಅಂಥೇಳಿ ಈ ಹಾಡನ್ನು ಒಮ್ಮೆ ಹಾಡ್ಬೋದಾ ಸರ್? ಇಟ್ಸ್ ಅ ರಿಕ್ವೆಸ್ಟ್. ಯಾ ಡೆಫಿನೆಟ್ಲಿ. ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನೂಪ್ ರೂಬೆನ್ಸ್. I like the audience of Kannada because like my previous songs, ನಿನ್ನ ರಾಜ ನಾನು ನನ್ನ ರಾಣಿ ನೀನು ಪ್ರೇಮ ಕಲ್ಯಾಣವೇ ಎನ್ನು. ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಲವ್ ಫಾರ್ ಮೀ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು. ಯಾ, ಓಕೆ. ನನ್ನ ರಾಜ ಹಿ, ನನ್ನ ರಾಣಿ ಎಲ್ಲರೂ. So actually so nice to be a part of Seethapayanam. Working with Arjun sir is like a very good experience I had. He's a passionate person, and of course Aishwarya and Niranjan, very talented artists, and really waiting for this movie to release because the best performances they did, and I loved working for the background score especially, and I thank the lyricist for these wonderful lyrics. So yeah, just excuse me if I anything did mistake like pronunciation, but I will try to, yeah, as you asked me, I will try to sing, but everyone should sing with me. Yes, ಶೋರ್ ಸರ್. Aishwarya, please support me. ಓಕೆ, ರೆಡಿ. ಆಹಾ ಓಹೋ ಅಂತಾರೋ, ಚೆಲುವೆ ನೀದೆ ಅಂತಾರೋ, ಲುಕ್ಕಲು ಬಬಲಿ ಅಂತಾರೋ, ಕಣ್ಣಲ್ಲಿ ಕ್ರೇಜಿ ಅಂತಾರೋ, ನಡೆದರಿ ನಾಟಿ ಅಂತಾರೋ, ನಡೆದರಿ ನಾಟಿ ಅಂತಾರೋ, ವಾಯ್ಸೆ ಸೆಕ್ಸಿ ಅಂತಾರೋ. ಆದ್ಮೇಲೆ ಲಗ್ನ ಆದ್ಮೇಲೆ ಅಸಲಿ ಸಿನಿಮಾ ಮುಂದೈತೆ ನೋಡ್ರಮ್ಮೋ ನೋಡ್ರಮ್ಮೋ, ಅಸಲಿ ಸಿನಿಮಾ ಮುಂದೈತೆ ನೋಡ್ರಮ್ಮೋ ನೋಡ್ರಮ್ಮೋ, ಅಸಲಿ ಸಿನಿಮಾ ಮುಂದೈತೆ ನೋಡ್ರಮ್ಮೋ ನೋಡ್ರಮ್ಮೋ. ನಾವೆಲ್ಲರೂ ಅಸಲಿ ಸಿನಿಮಾ ಫೆಬ್ರವರಿ 14ಗೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಐಶ್ವರ್ಯ ಅವರೇ, ಐ ಥಿಂಕ್ ಒಂದು ಶೂಟಿಂಗ್ ಟೈಮಲ್ಲೂ ಫನ್ ಮಾಡೋದು ಒಂದು ಪ್ಲಸ್ ಪಾಯಿಂಟ್ ಥರ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ. ನಿಮ್ಮ ಎಕ್ಸ್ಪ್ರೆಷನ್ಸು, ಆ ದೆವ್ವ ಪಿಶಾಚಿ ಅಂದಾಗಲೂ ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ರಿ. ಈ ಸಾಂಗ್ ಶೂಟ್ ಇದೆ, ಯಾವುದಾದ್ರೂ ಫನ್ ಮೆಮೊರಿ ಇದ್ರೆ ಹೇಗೆ ಅನ್ನಿಸ್ತು ನಿಮಗೆ ಅಂತ? ಆ್ಯಕ್ಚುಲಿ ಈ ಸಾಂಗ್ ಶೂಟಿಂಗ್ ಮುಂಚೆ ನಾನು ಹುಷಾರ್ ತಪ್ಪಿದ್ದೆ, ಸೊ ಐ ಡೆಂಟ್ ಹ್ಯಾವ್ ಇನಫ್ ಟೈಮ್ ಟು ಪ್ರಿಪೇರ್ ಆಲ್ಸೋ. ಇಲ್ಲೇ ಹೈದ್ರಾಬಾದಲ್ಲಿ ಶೂಟ್ ಮಾಡಿದ್ವಿ, ಸೊ ಬಂದ್ಬಿಟ್ಟು ಮೇ ಬಿ 2 days ಪ್ರಿಪ್ರೇಷನ್ ಇತ್ತು. ಆ್ಯಂಡ್ ಈ ಸಾಂಗಿಗೆ ಬಂದು ವಿ ಹ್ಯಾವ್ ಅ ಲೇಡಿ ಕೊರಿಯೋಗ್ರಫರೇ, ಅವ್ರ ಹೆಸರು ಲಲಿತಾ ಶೋಭಿ ಅವರು ಅಂತ. So we wanted a lady to bring out the essence, you know. Haudu. So then it was wonderful. Everything went smooth. Nan heldange appa, the producer, he gave the best of the team for me to work with. So costumes agirbodu, hair and makeup team agirbodu, dancer, choreographer, so many dancers. It's filled with dancers. Bombay inda bandiru, nam local people, all of them. So it was a blast nanage. It nan intro number actually. So it's very special. ನಿರಂಜನ್ ಅವರೇ, ನೋಡಿ, ನಾವು ಹೆಣ್ಮಕ್ಳು ಎಷ್ಟು ಖುಷಿ ಪಡ್ತಿದ್ವು, ಗಂಡು ಮಕ್ಳಿಗೆ ಓಕೆ ಅಂತ ಅನಿಸಿರಬಹುದು. ಸಾಂಗ್ ಅಂತೂ ಸಖತ್ತಾಗಿದೆ. ನಿಮ್ಗೇನು ಅನ್ಸುತ್ತೆ, ಇನ್ ಜನರಲ್ ಆಗಿ ಕೇಳೋದಾದ್ರೆ, ಗಂಡು ಮಕ್ಕಳು ಮದುವೆಗೂ ಮೊದಲಿರೋ ಥರ ಆಮೇಲೆ ಏನಕ್ಕಿರಲ್ಲ? ಬಿಕಾಸ್ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಮದುವೆ ಆಗಿರುತ್ತೆ, ಅಥವಾ ಯಾರಾದರೂ
ನೋಡೋ ಮಚ್ಚ ಅಂತ ಏನಾದ್ರೂ ಗಾಸಿಪ್ ಬಿಟ್ಕೊಟ್ಟಿದ್ದಿದ್ರೆ. ಬರೀ ಹುಡುಗರು ಮಾತ್ರ ಚೇಂಜ್ ಆಗ್ತಾರೆ ಅಂತ ಹೇಳ್ತಿದ್ರು. ಕಾಂಪ್ಲಿಮೆಂಟ್ಸು ಫಸ್ಟಿಗೆ ರೆಡ್ ಕಾರ್ಪೆಟ್ ಹಾಸಿ ಬಾಮ್ಮ ಅಂತ ಕರೆಯೋದು ಅವ್ರೆ ಅಲ್ವಾ? ಅದನ್ನ ಹೇಳಲ್ಲ, 10% ಮಾತ್ರ ರೊಮ್ಯಾಂಟಿಕ್ ಇರ್ತಾರಲ್ಲ, ಅವ್ರ ಲೈಫ್ ಲಾಂಗ್ ರಾಣಿ ತರ ನೋಡ್ಕೋತಾರೆ. ಹೌದು, ಅದು ನಿಜಾನೇ, ಐ ಅಗ್ರಿ. ನೋಡಿ ಎಲ್ರು ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್. ಆ 90% ಜನಕ್ಕೆ ಇವಾಗ ನೀವೆಲ್ಲ ಈ ಸಾಂಗ್ ನೋಡಿ ಕರ್ಕೊಂಡು ಹೋಗ್ಬೇಕು, ಬನ್ರಿ ತೋರಿಸ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಬಂದು ಹುಡುಗರನ್ನ ಜೊತೆಗೆ ತೋರ್ಸಿದ್ಮೇಲೆ ಅವ್ರಿಗೆ ಅರ್ಥ ಆಗತ್ತೆ ಓಕೆ ಅಂತ. ಸೊ ಆಮೇಲೆ ನೆಕ್ಸ್ಟ್ ಇನ್ನು ನಮ್ಗೊಂದು ಸಾಂಗ್ ಬರಿಬೇಕು ಸರ್. ಸೇರ್ಕೊಂಡು ಬರೀಬೇಕು. ನಮಗೂ ಸೇರ್ಬೇಕು. ಸರ್ ನಿಮ್ಮ ಮೇಲೆ ತುಂಬಾ ಸಾಂಗ್ಸ್ ಆಲ್ರೆಡಿ ಬಂದ್ಬಿಟ್ಟಿದೆ. ಹೌದು, ಅದು ಹುಡುಗಿರ್ ನಿಜಾನೇ. ಪ್ಯಾಥೋ ಸಾಂಗ್ಸ್ ಮೇಲೆ ಹೌದು. ತುಂಬಾ ಬಂದ್ಬಿಟ್ಟಿದೆ This is ಆಲ್ರೆಡಿ. dedicated for you. ಇವಾಗ ಆಕ್ಚುಲಿ ಹುಡುಗಿರಿಗೆ ಒಂದು ಟೈಮ್ ಬಂದ್ಬಿಟ್ಟಿದೆ. ನಾವು ಇವಾಗ ಕಾಲ್ ಔಟ್ ಟ್ಯೂನ್ ಚೇಂಜ್ ಮಾಡ್ಕೋಬಹುದು. ನಮಗೋಸ್ಕರ ಒಂದು ಸಾಂಗ್ ಬಂದಿದೆ ಅಂತ. ಅದು ಕಾಲರ್ ಟ್ಯೂನ್ ಚೇಂಜ್ ಮಾಡೋ ತರ ನಿಮ್ಗೆ ಮದುವೆ ಆಗಿದೆ ಅಂತ ಕೇಳ್ಪಟ್ಟೆ ನಾನು. ನಿಮ್ಗೆ ಎಷ್ಟು ರಿಲೇಟೇಬಲ್ ಅನ್ನಿಸ್ತು ಈ ಹಾಡು? ಯಾಕಂತ ಹೇಳಿದ್ರೆ ನಮ್ಮ ವೀಕ್ಷಕರಲ್ಲಿ ಬಹಳಷ್ಟು ಜನ ಮದುವೆ ಆಗಿರೋರು ಇರ್ತೀರಾ. ನಿಮ್ಗೆ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ಇವ್ರು ಹೇಳ್ತಾರೆ. ಹೇಳಿ, ಏನೇನಾಯ್ತು? ನಿಮ್ಮ ಅಸಲಿ ಸಿನಿಮಾ ಹೇಗಿತ್ತು ಅಂತ. ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜಾಸ್ತಿ ಇತ್ತು ಚಿನ್ನಾರನ ಎಲ್ಲ. ಇವಾಗ ಕಾನ್ಸ್ಟೆಂಟ್ ಆಗ್ಬಿಟ್ಟಿದೆ, ಅದು ಸ್ಟಾಗ್ನೆಂಟ್ ಆಗ್ಬಿಟ್ಟಿದೆ. ಇಲ್ಲ ಆತರ ಏನು ಪಿಶಾಚಿ ಭೂತ ದೆವ್ವ ಅಂತ ಎಲ್ಲ ಏನು ಭಯ ಅಲ್ಲ, ಬಟ್ ಏನು ರೆಸ್ಪಾನ್ಸ್ ಬರಲ್ಲ. ಇದೀಗ ನಮ್ಮ ಹೈದರಾಬಾದ್ ಹೆಣ್ಮಕ್ಳು ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಯು ಕ್ಯಾನ್ ಆಸ್ಕ್. Arjun sir, I have a question for you. So I'll tell you a few Gen Z terms. You'll have to guess what it means. Is that okay? Gen Z terms ಹೇಳ್ತಾರೆ. Gen Z terms. Please, It's fun. Let's play a game. Okay, ಗುಡ್ ಒನ್. So what do you think benching means? I don't know myself. What is benching? Just get up on the bench and salute. Okay, is I'll that? give you a clue. Wait. You all, anybody know know this. benching? Niranjan knows. You know. Please, you want to try ಅಂತೆ. ಒಬ್ಬರಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಬಟ್ ಇನ್ನೊಂದು ಆಪ್ಷನ್ ಇರುತ್ತೆ, ಇವನು ಹೋಲ್ಡ್ ಅಲ್ಲಿ ಇಟ್ಕೊಂಡಿರ್ತಾರೆ. ಅದು ನಾನು ಅದನ್ನೇ ಹೇಳಿದ್ದು, ಬೆಂಚಲ್ಲಿ ಒಬ್ಬ ನಿಂತ್ಕೊಂಡಿರ್ತಾನೆ. Almost close, I guess. Okay. Okay, next word. What do you think situationship means? Situationship. Situation. Yeah, let him try and get this. Yes. ಇದು ಗೊತ್ತಿಲ್ಲ ಅವ್ರಿಗೆ, but I want to know what is Situation, sir, situationship. ವರ್ಡೇ ಹೇಳ್ಬಿಡುತ್ತೆ. Song situation ಇಲ್ಲೇ ಸರ್. ಮನೇಲಿ Related to ಬೈದಾಗ ಅಲ್ವಾ? ಇಲ್ಲ ಗೊತ್ತಿಲ್ಲ. ಹೆಂಡತಿ ಬೈದಾಗ ತೆಪ್ಪಗಿರೋದು ಸಿಚುವೇಶನ್ ಸರಿ ಇಲ್ಲ. too innocent for this. ಸರಿ ಇಲ್ಲ. You're too innocent for this. Yeah. Okay, what is that? Anup sir want to try. ಹೇಳಿ. So would you like to? I know Try. song situation. Actually ನನಗೆ ಗೊತ್ತಿತ್ತು. I'll give you guys a clue. ಗೊತ್ತಿಲ್ವಾ? Yeah. Okay, it's something related to a relationship, but complex. ಐಶ್ವರ್ಯ ಅವ್ರಿಗೆ ಗೊತ್ತಿದೆ. ನಂಗ್ ಗೊತ್ತು. Yes, please ಹೇಳಿ. So basically, in a relationship, but not the term of a relationship, you want a relationship, but no emotions, no tag. That's a situation. No commitment. And it makes zero sense to me. Same here. Oh, Yeah. Correct. that is a situation. ಇದೇ ಸಿಚುವೇಶನ್. You want and you don't want, You want and don't want. Basically, no tags. That's all. Okay. Next is Riz. Huh? Riz. I know Rizka. this. ZZ. ಯಾಕಮ್ಮ ಎಲ್ಲ ನನ್ನನ್ನೇ ಕೇಳ್ತೀಯ? Zin. Riz. Just guess, sir. What it would mean. Sir, lyricist type ಅನ್ನು. Swag. Almost correct. Oh, Swag. swag, wow. Yeah, swag only. You got the Riz. That's correct. ಏನ್ ಗೊತ್ತಾ, ಪಕ್ಕದಲ್ಲಿ ಸ್ವಾಗ್ ಅಂತ ಹೇಳ್ಕೊಟ್ಟಿದ್ದು ಕೇಳ್ತಾ ಇದ್ದೀನಿ. So next one, last one. What do you think bet would mean? It's just like bet is not really a term, but you use it in a vocabulary. No, I will. Bharat will answer, please. Okay. He will answer in full. Please go ahead, Yeah. sir. What would bet mean? Like where could you use that word? Bet. 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 ಅಣ್ಣ ಹೆಬ್ಬೆಟ್ಟು ತೋರಿಸ್ತಾ ಇದ್ದಾರೆ. ನಿರಂಜನ್ ಅವರು ನಮ್ಗೆ ಜನ್ಸಿದ್ ಗೊತ್ತಿಲ್ಲ, ಬಟ್ ಅವ್ರಿಗೆಲ್ಲರೂ ಗೊತ್ತಿದೆ. ತಮ್ಮಂದಿರಿದ್ದಾರೆ ಅದಕ್ಕೆ. ಇರ್ಬೋದು. ಗೊತ್ತಾ ಬಿಟ್ಟು? ನಾ ಬೆಟ್ ಮಾಡಿ ಹೇಳ್ತೀನಿ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ನೀವ್ ಹೇಳಿ. ಅದೇ ಬೆಟ್ ಮಾಡಿ ಹೇಳ್ತೀನಿ. ಅಫರ್ಮೇಷನ್. ಬೆಟ್ ಡೂಡ್, ಲೆಟ್ಸ್ ಡೂ ಇಟ್ ಟುಡೇ ಅಂತ ಆ ತರ. Oh, like like that. Correct. Come on. Yes, correct. ಆ ತರ. ನಾವು 14 ಫೆಬ್ಗೆ ಎಲ್ರು ಬೆಟ್ ಮಾಡಿ Bet. ಹೋಗೋಣ All ಮೂವಿ bet, ನೋಡಕ್ಕೆ. ಬೆಟ್ ಯು ಗಾಟ್ ಟು ವಾಚ್ ದಿಸ್ ಮೂವಿ. ಮ್ಯಾಮ್, ಮದುವೆ ಆದಮೇಲೆ ಹುಡುಗರು ಹೆಂಗೆ ಚೇಂಜ್ ಆಗ್ತಾರೆ ಅಂತ ಹೇಳಿದ್ದೀರಾ, ಆದರೆ ನಮ್ಮ ಥರ ಮದುವೆ ಆಗದಿರೋ ಹುಡುಗರನ್ನ ಯಾವ ಥರ ಆರಿಸ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಬೇಕು? ಸೆಲೆಕ್ಟ್ ಮಾಡಬೇಕು. ಅದು ಕಾಂಪ್ಲಿಕೇಟೆಡ್ ಕ್ವೆಶ್ಚನ್. ಐ ಥಿಂಕ್ ಈ 10% ಇದಾರಲ್ಲ, ಸೊ ವಿ ನೀಡ್ ಟು ರೀಡ್ ದೆಮ್. ನಿಮ್ಮ ಮನೆ ಬರ. ಪರ್ಫೆಕ್ಟ್.
ನಿಮ್ಮ ಹಣೆ ಬರ ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಯಾರು ಗೊತ್ತು. ಹಂಗಲ್ಲ ಸರ್, ಇವಾಗ ನೀವು ಹುಡುಗಿರ್ನು ಸೆಲೆಕ್ಟ್ ಮಾಡಕ್ಕಾಗಲ್ಲ, ಹುಡುಗರ್ನು ಸೆಲೆಕ್ಟ್. ಹೌದು, ಆಕ್ಚುಲಿ ಅದೇ ಕರೆಕ್ಟ್ ಆನ್ಸರ್. ಹಣೆ ಬರ. ಯಾರ ತರ ಹುಡುಗ ಬೇಕಿತ್ತು ನಿಮ್ಮ ನಿಮ್ಗೆ? ತರ ಹುಡುಗ ಸಿಕ್ಬಿಡ್ಲಿ ಅಂತ. ಐಶ್ವರ್ಯ ಮ್ಯಾಮ್ ಹೇಳಿ. ಕಾಸ್ಟ್ಯೂಮ್ ಎಲ್ಲ ಸಖತ್ತಾಗಿತ್ತು, ವಿಡಿಯೋನಾಗ್ಲಿ ಕೊರಿಯೋಗ್ರಫಿ ಎಲ್ಲ ಸಖತ್ತಾಗಿತ್ತು. ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಮಾಡೋದು? ಸೊ ಇದು ಬೇಸಿಕ್ಲಿ ನನ್ನ ಸೆಕೆಂಡ್ ಸಿನಿಮಾ, ಪ್ರೇಮ ಬರಹ ಆಲ್ರೆಡಿ ಮಾಡಾಯಿತು. ಸೊ ಆ ಫಿಲಮ್ ಮಾಡಬೇಕಾದ್ರೆ ನಂಗೆ ಈ ಕ್ವೆಶ್ಚನ್ಸ್ ಎಲ್ಲ ತಲೆಯಲ್ಲಿತ್ತು. ಅಯ್ಯೋ ಹೇಗಿರುತ್ತೆ, ಬಿಕಾಸ್ ಮನೇಲಿ ಬೇರೆ ಥರ ವಾತಾವರಣ ಎಲ್ಲ. ಆಬ್ವಿಯಸ್ಲಿ ಇಟ್ಸ್ ನಾಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ನಾವು ವಿ ಆರ್ ನಾಟ್ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್. ವೆನ್ ಯು ಆರ್ ಆ್ಯಕ್ಟಿಂಗ್ ಅದು ಬಂದು ಟೋಟಲ್ ಅನ್ಇನ್ಹಿಬಿಟೆಡ್ ಆಗಿರಬೇಕು. ಯು ನೀಡ್ ಟು ಬಿ ಅನ್ ಅದರ್ ಪರ್ಸನ್. ಸೊ ಆ ಟೋಟಲಿ ದಟ್ ಫಾದರ್ ಡಾಟರ್ ಅನ್ನೋದು ಇಟ್ ಹ್ಯಾಸ್ ಟು ಕಟ್ ಆಫ್. ಸೊ ಫಸ್ಟ್ ಫಿಲಮಲ್ಲಿ ನಂಗೆ ತುಂಬ ಅದು ಸಂಕೋಚ ಇತ್ತು, ಆಗತ್ತಾ ಇಲ್ವಾ ಅಂತ. ಬಟ್ ದಟ್ ಫಿಲಮ್ ಆಲ್ಸೋ ವಾಸ್ ಅ ಬ್ರೀಸ್. ಈ ಫಿಲಮ್ ವಾಸ್ ಈವನ್ ಈಸಿಯರ್ ನನಗೆ ಆ್ಯಸ್ ಅನ್ ಆ್ಯಕ್ಟರ್, ಬಿಕಾಸ್ ಹೀ ಗೇವ್ ಮೀ ಆ ಸ್ಪೇಸ್ ಕೊಟ್ಟರು, ಆ ಕಾನ್ಫಿಡೆನ್ಸ್ ಕೊಟ್ಟರು. ಯಾವಾಗಲೂ ಡೈರೆಕ್ಟರ್ಗೆ ಆ್ಯಕ್ಟರ್ ಮೇಲೆ ನಂಬಿಕೆ ಇದ್ದರೆ ಆ್ಯಕ್ಟರ್ಸ್ ವರ್ಕ್ ಈಸ್ 50% ಡನ್. ಸೊ ಅದು ನನಗೆ ತುಂಬ ಸಿಕ್ತು ಫ್ರಮ್ ಹಿಮ್. ಹಿ ಬಿಲೀವ್ಸ್ ಇನ್ ಮೀ ಅ ಲಾಟ್. ಸೊ ತುಂಬ ಕಂಫರ್ಟಬಲ್ ಆಗಿತ್ತು. ಸೂಪರ್. ಅದ್ರ ಜೊತೆ ಭರತ್ ಅವರೇ ಇದ್ದೀರಲ್ಲ, ಭರತ್ ಅವ್ರೆ ನಿಜವಾಗ್ಲೂ ಕೇಳಬೇಕು. ಫಸ್ಟ್ ಆಫ್ ಆಲ್ ಲಿರಿಕ್ಸು ಎಷ್ಟು ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಬಟ್ ಹೆಣ್ಣು ಹೃದಯಗಳಿಗೆ ಅದು ಅರ್ಥ ಆಗೋದು ನಿಮ್ಗೆ ಹೆಂಗೆ ಅರ್ಥ ಆಯ್ತು, ಅದು ಹೆಂಗೆ ಬರೋದ್ರಿ ಅಂತ? ಇಲ್ಲ, ನಂಗೆ ಮದುವೆನೂ ಆಗಿಲ್ಲ, ನನಗೆ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ. ಸೀರಿಯಸ್ಲಿನಾ? ಹಾಂ ಬಟ್ ಅದೇ ಇವ್ರದ್ದು ಅನುಭವ ಕೇಳ್ಕೊಂಡು ಬರ್ದಿರೋದು. ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ. ಇಲ್ಲ ನಿಜವಾಗ್ಲೂ ಇವ್ರದ್ದು ಅನುಭವ ಇದೇನಾ? ಸಿಚುವೇಶನ್ ಕರೆಕ್ಟ್. ನಿಮ್ಮ ಫೇವ್ರೆಟ್ ಲೈನ್ ಯಾವ್ದು ಅದರಲ್ಲಿ? ಅದರಲ್ಲಿ ಚಂದ್ರ ತಂದು ಕೊಡುವೆ ಅಂದೋನು ತಪ್ಪೇ ಹುಡುಕಿ ಬರೀ ಬೈತಾನೋ, ಅದು. ಮ್ಯಾಮ್, ಈ ಸಾಂಗ್ನ ಫಸ್ಟ್ ಟೈಮ್ ನೀವು ಕೇಳಿದಾಗ ನಿಮ್ಗೆ ಏನು ಫೀಲ್ ಆಯಿತು? ನೀವು ಒಂದು ಹೆಣ್ಣಲ್ವಾ? 100% ರಿಲೇಟ್ ಆಯಿತು. ಬಿಕಾಸ್ ಐ ಥಿಂಕ್ ಈ ಈ ಸಾಂಗ್ ಫಸ್ಟ್ ಆಫ್ ಆಲ್ ಫನ್ ಆ್ಯಂಡ್ ಸ್ಪಿರಿಟ್. ತುಂಬ ಸೀರಿಯಸ್ ಆಗಿ ತೊಗೊಳೋದೇನಿಲ್ಲ. ಲೈಕ್ ಇಟ್ಸ್ ನಾಟ್ ಅ ಸೀರಿಯಸ್ ಲೈಕ್ ಟಾಕ್ಸಿಕ್ ಬಗ್ಗೆ ನಾವು ಏನೂ ಮಾತಾಡ್ತಿಲ್ಲ. ಜಸ್ಟ್ ಲೈಕ್ ಜನರಲ್ ಎಲ್ರಿಗೂ ನಡೆಯೋ ಥರ. ಆ್ಯಂಡ್ ಐ ಥಿಂಕ್ ಮೇನ್ಲಿ ಒನ್ ಆಫ್ ದ ಮೇನ್ ರೀಸನ್ಸ್ ಏನಕ್ಕೆ ಈ ಥರ ಆಗುತ್ತೆ ಅಂದರೆ ದಟ್ ಕಂಫರ್ಟ್. ವೆನ್ ವಿ ಗೆಟ್ ಟು ಕಂಫರ್ಟಬಲ್ ಪಾರ್ಟ್ನರ್ಸ್ ಜೊತೆ ಸ್ವಲ್ಪ ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಸೊ ಹೈಲೈಟಿಂಗ್ ದಟ್ ಸಿಚುವೇಶನ್. ಬಟ್ ತುಂಬ ರಿಲೇಟಬಲ್ ಅನಿಸ್ತು ನನಗೆ. ಐ ಥಿಂಕ್ ಎವ್ರಿ ಗರ್ಲ್ ವಿಲ್ ರಿಲೇಟ್ ಟು ದಿಸ್ ಸಾಂಗ್. ಈ ಸಾಂಗ್ ಜೊತೆಗೆ ನಿರಂಜನ್ ಅವರೇ, ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ A4 ಅಂದರೆ ಆ್ಯಪಲ್ ಅಂತ ಇತ್ತು, ನಾವು ಕಲ್ತಿದ್ದು. ನಿಮಗೆ A4 ಅಂದರೆ ನಿಮ್ಮ ಮೊದಲನೇ ಸಿನಿಮಾ. ಹೌದು ಹೌದು. ಎ ಅಲ್ಲಿ ಅವರು ಉಪೇಂದ್ರ ಎಂಟರ್ಟೈನರ್ಸ್ ಅಂತ ಬರುವಾಗ ಇವರು ಅಲ್ಲಿರ್ತಾರೆ. ಅಲ್ಲಿಂದ ಶುರುವಾದಂತಹ ಜರ್ನಿ ಸೀತಾ ಪಯಣದ ಜೊತೆಗೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ವಂಡರ್ಫುಲ್ ಇದೆ. ಏನಕ್ಕಂದ್ರೆ ಒಂದು ಚಿಕ್ಕಪ್ಪ ನಂದೊಂದು ಇಂಟ್ರೊಡಕ್ಷನ್ ಮಾಡಿದ್ಮೇಲೆ ಅಲ್ಲಿಂದ ಬಂದಿದ್ದೆಲ್ಲ ಸಿನಿಮಾಗಳಲ್ಲೂ ಒಂದು ಸ್ವಲ್ಪ ಚಿಕ್ಕ ಇಂಟ್ರೊಡಕ್ಷನು, ಏನೋ ಬಳ್ಳಾರಿ ನಗಾನ್ ಒಂದು ರೋಲು ತುಂಬ ಮಾಡ್ಕೊಂಡು ಬಂದಮೇಲೆ ಅದೇನೋ ಸರ್ ನನಗೆ ಕರೆದು ಇದೊಂದು ದೊಡ್ಡ ಆಪರ್ಚುನಿಟಿ ಇದು. ಯಾಕಂದರೆ ನಾನು ತೆಲುಗಲ್ಲಿ ಇಂಟ್ರೊಡಕ್ಷನ್ ಮಾಡೋದಂದರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಆ್ಯಂಡ್ ನಾನು ಅಷ್ಟೇ ಪ್ರಿಪೇರ್ ಆಗಿರಬೇಕಾಗಿತ್ತು ನಾನು ಈ ಸಿನಿಮಾ ಮಾಡೋದಕ್ಕೆ. ಸೊ ತುಂಬ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ನಾನು ಆಮೇಲೆ ಓಕೆ ಸರ್ನೊಂದು ನಂಬ್ಕೊಂಡು ಇಲ್ಲ ಸರ್ ಮಾಡೋಣ ಇದನ್ನು ಅಂದ್ಬಿಟ್ಟು ಸರ್ ಐ ಹೋಪ್ ಐವ್ ಗಿವನ್ ಜಸ್ಟಿಸ್ ಟು ದ ರೋಲ್. ಸೊ ಐವ್ ಗಿವನ್ ಮೈ ಆಲ್ ಈ ಸಿನಿಮಾಗೆ ಪರ್ಫಾರ್ಮೆನ್ಸ್ ವೈಸ್ ಆ್ಯಂಡ್ ಐವ್ ಬಿಕಮ್ ಅ ಬೆಟರ್ ಆರ್ಟಿಸ್ಟ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್. ಆ್ಯಂಡ್ ಈ ಹಾಡಿನ ಜೊತೆಗೆ ನಾವು ಮೆನ್ಷನ್ ಮಾಡಲೇಬೇಕು, ಯಾವ ಊರಿಗೆ ಹೋಗಿ ಹುಡುಗಿ ಅನ್ನೋದಿದೆಯಲ್ಲ, ಅದರಲ್ಲಿ ಏನು ಸರ್ ಡಾನ್ಸ್ ಮಾಡಿಸಿದ್ದೀರಾ, ನಿಮ್ಮಿಬ್ಬರು ಕೆಮಿಸ್ಟ್ರಿಯಿಂದ ಹಿಡಿದು ನಿಜವಾಗ್ಲೂ ಒಂದು ಡಾನ್ಸ್ ನಂಬರ್ ನಮ್ಮೆಲ್ರಿಗೂ ಸಿಕ್ತು. ಎಲ್ಲ ಕಡೆ ರೀಲ್ಸ್ ಅಲ್ವಾ? ಸೀರಿಯಸ್ಲಿ ನೀವು ಟ್ರೈನಿಂಗ್ ಟ್ರೈನ್ಡ್ ಅಂದ್ರೆ ಇಟ್ಸ್ ಮೋರ್ ಲೈಕ್ ಲೈಕ್ ಬಾಲಿವುಡ್ ಸ್ಟೈಲ್ ಅಥವಾ ಫಿಲ್ಮ್ ಡಾನ್ಸಿಂಗ್ ಲಿಟಲ್ ಬಿಟ್ ಆಫ್ ಎನರ್ಜಿ ಮ್ಯಾಚ್ ಮಾಡೋದಿದೆಯಲ್ಲ, ಇವ್ರು ಅದೇ ಎನರ್ಜಿ ಇರುತ್ತೆ ಸೆಟ್ ಅಲ್ಲಿ. ಸೊ ನಾನು ಅವ್ರು ಮ್ಯಾಚ್ ಮಾಡೋದು, ಅವ್ರು ನನಗೆ ಮ್ಯಾಚ್ ಮಾಡೋದು, ಇಬ್ರು ಕಾಂಪ್ಲಿಮೆಂಟ್ ಮಾಡಿ ಸಖತ್ತಾಗಿ ಬಂತ. ಆಕ್ಚುಲಿ ಕೆಲವು ಬಿಟ್ಸ್ ಎಲ್ಲ ಆಬ್ವಿಯಸ್ಲಿ ಇನ್ನೂ ನೀವು ನೋಡಿಲ್ಲ, ಸೊ ತುಂಬಾ ಚೆನ್ನಾಗಿ ಬಂದಿದೆ. ದ ಕೊರಿಯೋಗ್ರಫಿ ನಾವು ಬರೀ ಲಿರಿಕಲ್ ಬಿಟ್ಟಿದ್ದೀವಿ. ಥ್ರೂಔಟ್ ದ ಸಾಂಗ್ ಇನ್ನೂ ಡಾನ್ಸ್ ಜಾಸ್ತಿ ಕ್ರೇಜಿ ಆಗ್ಬಿಟ್ಟಿದ್ದೀವಿ. ಇನ್ನು ಫುಲ್ ಸಾಂಗ್ ನೋಡಿದ್ಮೇಲೆ ಆಫ್ ಕೋರ್ಸ್ ಅರ್ಜುನ್ ಸರ್ಜಾ ಸರ್ ಈಗ ಫೆಬ್ 14th ಅನ್ನೋದು ಎಲ್ಲ ಪ್ರೀತಿಸೋರಿಗೆ ಸ್ಪೆಷಲ್ ಡೇ. ಫೆಬ್ 14th. ಸೊ ಪ್ರೇಮಿಗಳ ದಿನಾಚರಣೆ ದಿನ ನಿಮ್ಮ ಪ್ರೊಡಕ್ಷನ್ನಲ್ಲಿ ನಿಮ್ಮ ಡೈರೆಕ್ಷನಲ್ಲಿ ಬರ್ತಾ ಇರುವಂಥ ಸೀತಾ ಪಯಣ ಬರೋದಕ್ಕೆ ಏನಾದರೂ ರೀಸನ್ ಇದೆಯಾ? ಆ ದಿನನೇ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಇಟ್ಸ್ ಅ ವೆರಿ ನೈಸ್ ಡೇ ಅಲ್ವಾ. ಇಟ್ಸ್ ಎ ಲವರ್ಸ್ ಡೇ. ಜೊತೆಗೆ ಪಿಕ್ಚರೇ ಬಂದು ಫುಲ್ ಪಾಸಿಟಿವ್ ಪಿಕ್ಚರ್ ಇದು. ಎಲ್ಲೂ ನಿಮಗೆ ಒಂದು ನೆಗೆಟಿವ್ ಶೇಡ್ ಅನ್ನೋದೇ ಪಿಕ್ಚರಲ್ಲಿ ಇರಲ್ಲ. ಒಂದು ದೊಡ್ಡ ಬ್ಲಡ್ಡು ಸಿನಿಮಾ ನೀವು ನೋಡೋಕ್ಕಾಗಲ್ಲ. ಥ್ಯಾಂಕ್ ಯು. ಡಬಲ್ ಮೀನಿಂಗು ಅದು ಇದು ಇರಲ್ಲ. ಇಟ್ಸ್ ಅಬೌಟ್ ವ್ಯಾಲ್ಯೂಸ್, ರಿಲೇಷನ್ಶಿಪ್ ವ್ಯಾಲ್ಯೂಸ್ ಏನು ಅನ್ನೋ ವಿಚಾರ. ಸೊ ಅದೊಂದು ಒಳ್ಳೆ ದಿನ ಬಂದರೆ ಚೆನ್ನಾಗಿರುತ್ತಲ್ಲ ಅಂದ್ಕೊಂಡು ವಿ ಪ್ಲ್ಯಾನ್ ಟು ರಿಲೀಸ್. ಆ್ಯಕ್ಚುಲಿ ನಾವೊಂದು 2-3 ತಿಂಗಳು ಮುಂಚೆನೇ ಆಲ್ಮೋಸ್ಟ್ ನಾವು ರೆಡಿ ಆಗಿಬಿಟ್ಟಿದ್ವಿ.
ಬಟ್ ಈ ಡೇಟ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಒಳ್ಳೆ ಡೇಟಲ್ಲಿ ರಿಲೀಸ್ ಮಾಡಬೇಕು ಅಂತ. ಎಲ್ಲರೂ ನಿಮ್ಮ ಪಾರ್ಟ್ನರ್ ಜೊತೆ ಹೋಗ್ಬೋದು ಅಂತ. ಸೀತಾ ಪಯಣಂ ಟೈಟಲ್. ಸೀತೆ ಅಂದರೆ ನಮ್ಗೆಲ್ಲರಿಗೂ ಹೇಗೆ ಗೊತ್ತು, ಅಗ್ನಿಸಾಕ್ಷಿ ಪ್ರವೇಶ ಮಾಡಿ ಅದು ಒಂದು ಪತಿವ್ರತೆಯನ್ನು ಪ್ರೂವ್ ಮಾಡ್ಕೊಂಡಿರೋ ಥರ. ಸೊ ಅದಕ್ಕೂ ಮೂವಿಗೂ ಏನಾದರೂ ರಿಲೇಟೆಡ್ ಇದೆಯಾ? ಏನಕ್ಕೆ ಸೀತಾದೇ ಯಾಕೆ ನೇಮ್ ತೊಗೊಂಡ್ರಿ ಅಂತ? ಅದು ಕ್ಯಾರೆಕ್ಟರ್ ನೇಮು. ಸೀತಾ ಅನ್ನೋದು ಆ ಕ್ಯಾರೆಕ್ಟರ್ ನೇಮು. ಸೊ ಪಿಕ್ಚರ್ ಕತೆ ಏನು ಅಂತ ಕೇಳಿದ್ರೆ ಹಿಂಗೆ ಉಲ್ಟಾ ಕೇಳ್ತಿದ್ದಾರೆ ಇವರು. ಹೌದು. ಅಂದರೆ ಆ ಕತೆಗೂ ಈ ಕತೆಗೂ ಏನಾದರೂ ರಿಲೇಟೆಡ್ ಇದೆಯಾ? ಇಲ್ಲ, ಅದು ಬೇರೆ. ಇದು ಸೀತಾ ಅನ್ನೋ ಒಂದು ಹುಡುಗಿ, ಅವಳ ಪ್ರಯಾಣ, ಅವಳ ಜರ್ನಿ ಅನ್ನೋದೇ ಸೀತಾ ಪಯಣ. ಇಟ್ಸ್ ಎ ಸೋಷಿಯಲ್ ಮಾಡರ್ನ್ ಫಿಲ್ಮ್. This question is for anyone. If you could work with any actor or director in the future, who would you work with? ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿಲ್ಲ, ನನಗೆ ಡ್ರೀಮ್ ಡೈರೆಕ್ಟರ್ ಹ್ಯಾಸ್ ಆಲ್ವೇಸ್ ಬಿನ್ ಉಪೇಂದ್ರ ಸರ್. ಇಟ್ ಹ್ಯಾಸ್ ಬಿನ್ ಇಟ್ ವಿಲ್ ಬಿ ಅ ಡ್ರೀಮ್ ಫಾರ್ ಮೀ ಟು. ಹುಡುಗಿರೋದ್ರಿಂದನೂ ಹೌದು, ಉಪೇಂದ್ರ ಅಂತಂದ್ರೆ ಅಷ್ಟೊಂದು ಆ ಪ್ರತಿಯೊಂದು ಡೈಲಾಗು ಗೊತ್ತಿತ್ತು. ಒಂದು 100 ಟೈಮ್ಸ್ ನೋಡಿರ್ತೀನಿ. ಐ ಲವ್ ಯು ಅದೆಲ್ಲ ಫುಲ್ಲು ಆಕ್ಟ್ ಮಾಡ್ತಿದ್ವಿ ನಾವು. ದಟ್ ವಿಲ್ ಬಿ ಅ ಡ್ರೀಮ್ ನನಗೆ. ಎನಿ ಆಕ್ಟರ್? ಉಪೇಂದ್ರ ಸರ್ ಇಸ್ ಅನ್ ಆಕ್ಟರ್. ಸೂಪರ್. ನಿರಂಜನ್ ಅವ್ರಿಗೆ? ನನಗೆ ತುಂಬಾ ಕನ್ನಡನ ತೆಲುಗುನ ಎಲ್ಲಿ ಯಾವ ಇಂಡಸ್ಟ್ರಿ ಕನ್ನಡದಲ್ಲೇ ಹೇಳಿ, ಎಲ್ಲ ಕನ್ನಡ ಆಡಿಯನ್ಸ್. ಕನ್ನಡದಲ್ಲಿ ಡೆಫಿನೆಟ್ಲಿ ಚಿಕ್ಕಪ್ಪನ ಸಿನಿಮಾ ಒಂದು ಮಾಡಲೇಬೇಕು ಅಂತ. ಡೈರೆಕ್ಷನ್ ಐ ವುಡ್ ಆಲ್ವೇಸ್ ವಾಂಟ್ ಡೂ ವಿತ್ ಮೈ ಅಂಕಲ್. ಸೊ ಡೈರೆಕ್ಟರ್ ಆಗಿ ಅವರು, ಹೀರೋ ಆಗಿ ಯಶ್ ಅವ್ರ ಜೊತೆ ಮಾಡ್ಬೇಕು. ಯಶ್ ಅವ್ರ ಜೊತೆ ಡೆಫಿನೆಟ್ಲಿ ಯಶ್ ಸರ್ ಜೊತೆ ಮಾಡ್ಲೇಬೇಕು ನಾನು ಉಪೇಂದ್ರ ಜೊತೆ ಮಾಡಬೇಕು. ನಾವು ಕಾಯ್ತಾ ಇದ್ದೀವಿ ಸರ್. ಓಕೆ, ನಿರಂಜನ್ ಅವರೇ, ಅರ್ಜುನ್ ಸರ್ಜಾ ಸರ್ ಆಸ್ ಅ ಡೈರೆಕ್ಟರ್ ಹೇಗೆ ಅನ್ನಿಸ್ತು ನಿಮಗೆ ಅವ್ರ ಜೊತೆ ವರ್ಕ್ ಮಾಡೋದು? ಬಿಕಾಸ್ ಎಲ್ಲ ಆ್ಯಕ್ಟರ್ಗೂ ಡೈರೆಕ್ಟರ್ಸಿಂದ ಕಲಿಯೋದು ತುಂಬಾ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಏನು ಸ್ಪೆಷಲ್ ಅನ್ನಿಸ್ತು ಸೀತಾ ಪಯಣದಲ್ಲಿ ಅರ್ಜುನ್ ಸರ್ ಜೊತೆ? ಅರ್ಜುನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ವರ್ಡ್ಸ್ ತುಂಬ ಕಡಿಮೆನೇ. ಅದೊಂಥರ ಎಕ್ಸ್ಪೀರಿಯನ್ಸ್. ಅದು ಏನಂದರೆ ತುಂಬ ಜನ ಜೊತೆ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಅರ್ಜುನ್ ಸರ್ ಅಂದರೆ ಒಂದು ಸ್ವಲ್ಪ ನಂಗೆ ಹೋಮ್ ಥರ ಅನಿಸ್ಬಿಡುತ್ತೆ ಸೆಟ್ಟಿಗೆ ಬರ್ತಿದ್ದಂಗೆ. ಆ್ಯಂಡ್ ಐ ಫೀಲ್ ವೆರಿ ಕಾಮ್. ಆರ್ಟಿಸ್ಟ್ನ ಯಾವಾಗ ಅವರು ಕಾಮ್ ಆಗಿರ್ತಾರೋ ಪರ್ಫಾರ್ಮೆನ್ಸ್ ಆಟೋಮೆಟಿಕ್ಕಾಗಿ ತೆಗೆಸ್ಕೊಂಡ್ಬಿಡ್ತಾರೋ ಅವ್ರು ಆಟೋಮೆಟಿಕ್. ಸೊ ಅದು ನಂಗೆ ತುಂಬ ಖುಷಿ ಆಯ್ತು. ಆ್ಯಂಡ್ ಹಿ ನೆವರ್ ಕಾಂಪ್ರಮೈಸಸ್. ಏನು ಬೇಕು ಅದು ಬರಬೇಕು ಅಷ್ಟೇ. ನಮ್ಗೆ ಅಲ್ಲಿವರೆಗೂ ಹಿ ಪುಷಸ್. ಆ್ಯಂಡ್ ವಿ ಆರ್ ಆಲ್ಸೋ ಸೋ ಎಕ್ಸೈಟೆಡ್. ಆ ಥರ ಒಬ್ಬರು ಡೈರೆಕ್ಟರ್ ನಮಗೆ ಎನ್ಕರೇಜ್ಮೆಂಟ್ ಕೊಡ್ತಿದ್ದಾಗ ಇನ್ನೂ ಕೊಡೋಣ, ಇನ್ನೂ ಮಾಡೋಣ, ಇನ್ನೂ ಬೆಟ್ರ್ ಹೋಗೋಣ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಅವರಿಂದ ಕಲಿಯೋದು ತುಂಬಾ ಇದೆ, ಒಂಥರ ಗ್ರಂಥ ಇದ್ದಂಗೆ. ಸೊ ಇಟ್ ವಾಸ್ ಡೆಫಿನೆಟ್ಲಿ ಅ ಪ್ಲೆಜರ್ ಅಷ್ಟೇ. ಸೂಪರ್. ಅನೂಪ್ ಸರ್, ಈಗ ನಿಮ್ಮ ಮ್ಯೂಸಿಕ್ ಬಗ್ಗೆ ಅರ್ಜುನ್ ಸರ್ ಯಾವಾಗಲೂ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಅಂದರೆ ಏನಾದರೂ ಟ್ಯೂನ್ ಬೇಕು ಅಂದ್ಕೊಳ್ಳಿ 3 ಟ್ಯೂನ್ ರೆಡಿ ಇಟ್ಕೊಂಡಿರ್ತಾರೆ ಯಾವಾಗಲೂ ಅಂತ ಹೇಳಿ. ಸೊ ಸೀತಾ ಪಯಣ ಎಷ್ಟು ಸ್ಪೆಷಲ್ ನಿಮಗೆ ಅಂತ? Yeah, it's very special especially working with Arjun sir, because I thought he's a very senior most hero and he has done so many films. But as soon as I met him, like he's so friendly and down to earth person, and I enjoyed working with him like musically also, because he has knowledge of music and how to take the tune and explain situation. And basically he has a very good voice, and I tried making him sing in this film also in a bit song. ಅದಾದ್ಮೇಲೆ ಆಗಲ್ಲ ಅಂತ ಗೊತ್ತಾಗಿ ಬರೀ ಅಪಶ್ರುತಿ ಬಂದಲ್ಲ, ಆಗಲ್ಲ ಅಂತ ಗೊತ್ತಾಗಿ ಬೇಡ ಪರವಾಗಿಲ್ಲ ಸರ್ ನೆಕ್ಸ್ಟ್ ಪಿಕ್ಚರ್ ನೋಡ್ಕೊಳ್ಳೋಣ ಅಂತ ಹೇಳಿ. I love his voice actually. So ನಿಜವಾಗ್ಲಾ? Yeah, seriously. He has a very bass voice. ನೋಡಿ, ನೆಕ್ಸ್ಟ್ ಫುಲ್ ಸಾಂಗ್ಗೆ ಕೊಡಬೇಕು. Yes, 100%. I told him also. ಓಕೆ. ಇಲ್ಲ, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳ್ತಾರೆ, ಆದ್ರೆ ಬಾಯ್ ಬಿಟ್ಟು ಹಾಡಾಗಿ ಶುರು ಮಾಡಿದಾಗ ಥ್ಯಾಂಕ್ಸ್ ನೀವು ಡೈಲಾಗ್ ಮಾತಾಡಿ. ಶ್ರುತಿ 7ನೇ ಮನೆ ಬಿಟ್ಟು ಹೋಗಿದೆ ಅಂತ ಪಕ್ಕದ ಮನೆಗೆ ಹೋಗಿದೆ ಶ್ರುತಿ, ಅಪಶ್ರುತಿಯಾಗಿ. ನಮ್ಮ ಭರತ್ನ ಇಂಟ್ರೊಡ್ಯೂಸಿಂಗ್ ಸಾಂಗ್ಸ್, ಎಲ್ಲ ಸಾಂಗ್ಸ್ ಬರುತ್ತೆ ಎಲ್ಲ ಸೋಲೋ ಕಾರ್ಡ್. ಓ ಅಮೇಜಿಂಗ್ ಭರತ್ ಅವರೇ. ಮತ್ತೆ ನೀವು ಹೆಂಗೆ 22 ನಿನಗೆ? ಇಲ್ಲ ಸರ್, ಜಾಸ್ತಿ 26 ಅಪ್ಪ ಇವ್ರನ್ನ ಕಡಿಮೆ ಏಜ್ ಅನ್ಬೇಕು. ಅದೇನು ಹೇಳು? ಸೊ ಪ್ರೇಮ ಬರಹ ಟೈಮಲ್ಲಿ ಟ್ಯೂನ್ ಸ್ಮ್ಯಾಶ್ ಅಂತ ಒಂದು ಕಾಂಪಿಟಿಷನ್ ಮಾಡಿದ್ವಿ. ದಟ್ ವಾಸ್ ಟೋಟ್ಲಿ ಅಪ್ಪಸ್ ಐಡಿಯಾ. ಸೊ ನಾವು ಅಂದ್ರೆ ಟ್ಯೂನ್ ಕೊಟ್ಬಿಡೋದು, ಪಬ್ಲಿಕ್ಕಿಗೆ ಟ್ಯೂನ್ ಕೊಟ್ಬಿಟ್ಟು ಅವರು ಅದಕ್ಕೆ ಲಿರಿಕ್ಸ್ ಬರ್ಕೊಂಡು ಬರಬೇಕು. ಸೊ ಆ ಥರ ಮಾಡಿದ್ರಲ್ಲಿ ಅಲ್ಲಿ ಕಂಡಿಡ್ದ ಟ್ಯಾಲೆಂಟ್ ಬರುತ್ತೆ. ಪ್ರತಿಭೆ ಎಲ್ಲೆಲ್ಲಿ ಹುಡುಕ್ತಾರೆ ಅಂತ ಹೇಳಿ. ಇಲ್ಲ, ಇದೊಂದೇ ಅಲ್ಲ, ಇನ್ನು ನೆಕ್ಸ್ಟ್ ಇರೋ ಸಾಂಗ್ಗಳೆಲ್ಲ ನೋಡಿ ನೀವು, ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಲಿರಿಕ್ಸು ತುಂಬ ಚೆನ್ನಾಗಿ ಬರ್ತಿರ್ತಾನೆ. ನಿಮ್ಗೆ ಹಾಗಾದ್ರೆ ವೆರಿ ವೆರಿ ಸ್ಪೆಷಲ್ ಭಾರತ್ ಅವರೇ. ಸೊ ಸೀತಾ ಪಯಣದಲ್ಲಿ ನೋಡಿ, ಪ್ರೇಮ ಬರಹದಿಂದ ಐಶ್ವರ್ಯ ಅವ್ರ ಜೊತೆ ನಿಮ್ಮ ಜರ್ನಿನೂ ಅಲ್ಲೇ ಶುರು ಆಯ್ತು ಅಂತ ಆಯ್ತು. ಸೊ ಈ ಜರ್ನಿ ಹೇಗಿತ್ತು? ಫಸ್ಟ್ ಟೈಮ್ ಆಗಿರೋದ್ರಿಂದ ಅರ್ಜುನ್ ಸರ್ಜಾ ಸರ್
ಎಷ್ಟೋ ಸಿನಿಮಾಗಳಲ್ಲಿ ನಟನೆ, ನಿರ್ದೇಶನ, ಎಷ್ಟೋ ಸಿನಿಮಾಗಳನ್ನು ಪ್ರೀತಿಯಿಂದ ನೋಡಿರ್ತಾರೆ, ಮಾಡಿರ್ತಾರೆ. ಒಂದು ಭಯ ಅಂತ ಅಫ್ಕೋರ್ಸ್ ಇದ್ದೇ ಇರುತ್ತೆ. ನಿಮಗೆ ಚಾಲೆಂಜಿಂಗ್ ಯಾವುದಾದ್ರೂ ಅನ್ನಿಸ್ತಾ? ಚಾಲೆಂಜಿಂಗ್ ಅಂತ ಏನೂ ಅನಿಸ್ಲಿಲ್ಲ, ಯಾಕಂದರೆ ಸರ್ರು ತುಂಬ ತುಂಬ ಪ್ಯಾಂಪರ್ ಮಾಡೋರು. ಆಮೇಲೆ ಯಾವುದು ಕಷ್ಟ ಅಂತ ಏನು ಅನಿಸ್ಲಿಲ್ಲ, ಅಂದರೆ ತುಂಬ ತಿದ್ದೋರು ಅವರು. ಪ್ರತಿ ಸತಿ ಬರೆದಾಗಲೂ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ತಿದ್ದುತ್ತಾ ಇದ್ರು ಸರ್. ಅಂದರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳೋರು, ಇಲ್ಲ ಅಂದರೆ ಅದನ್ನು ತಿದ್ದಿ ಸರಿ ಮಾಡಿಸೋರು. ಯಾವುದು ಏನು ತುಂಬ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಅಂದರೆ ಅವ್ರ ಜೊತೆ ಇದ್ದಾಗ ನಮ್ಮ ಹತ್ರ ಅರ್ಜುನ್ ಸರ್ಜಾ ಸರ್ ಜೊತೆ ಇದ್ದೀನಿ ಅನ್ನೋದೇ ಒಂಥರ ಖುಷಿ ಆಗ್ತಿತ್ತು. ಆದರೆ ಇನ್ನೊಂದು ಹೇಳಬೇಕು, 24-25 ವರ್ಷನೂ ಅಷ್ಟೇ ಅವನಿಗಿರೋ ಸಾಹಿತ್ಯ ಜ್ಞಾನ. ಬಿಕಾಸ್ ನಾನು ಕನ್ನಡದಲ್ಲಿ ತುಂಬ ಪುಸ್ತಕಗಳು ಓದ್ಬಿಟ್ಟಿದ್ದೀನಿ, ದೊಡ್ಡ ಸಾಹಿತಿಗಳ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ. ಸೊ ಸ್ವಲ್ಪ ಕನ್ನಡ ಸಾಹಿತ್ಯ ಗೊತ್ತು ನನಗೆ. ಎಷ್ಟೋ ಪದಗಳು ದೊಡ್ಡ ರೈಟರ್ಸ್ಗಳಿಗೆ ಗೊತ್ತಿಲ್ಲದಿರೋ ಪದಗಳೆಲ್ಲ ಗೊತ್ತು ಅವನಿಗೆ. ನನಗೆ ಅದೇ ಆಶ್ಚರ್ಯ, ಹೆಂಗೆ ಗೊತ್ತು ಇವನಿಗೆ ಈ ಏಜ್ಗೆ ಈ ವರ್ಡ್ಸ್ ಎಲ್ಲ ಕನ್ನಡದಲ್ಲಿ ಅಂತ. ಸೊ ಅದೆಲ್ಲ ಚೆನ್ನಾಗಿ ಬರ್ತಿದ್ದೆ ತುಂಬ. ಈಗ ಅಪ್ಪ ಅವರು ಇದನ್ನು ಮಾಡಬೇಡ ನೀವು ಅದನ್ನು ಮಾಡಲಿಲ್ಲ, ನಾನು ಮಾಡೇ ಮಾಡ್ತೀನಿ ಆ ಥರದ್ದು ಯಾವುದಾದ್ರು, ಇಲ್ಲಾಂದರೆ ಇದುವರೆಗೂ ಅವ್ರಿಗೆ ಗೊತ್ತಿಲ್ಲದಿರೋದಂಥದ್ದು ಯಾವುದಾದ್ರು ಕೆಲಸ ಮಾಡಿದ್ದೀರಾ ಅಂತ. ಸೊ ಟುಡೇ ಯು ಆರ್ ರಿವೀಲಿಂಗ್ ಇಟ್ ಇನ್ ಫ್ರಂಟ್ ಆಫ್ ಹಿಮ್. ಆ್ಯಕ್ಚುಲಿ ಸ್ಕೂಲ್ ಟೈಮಲ್ಲಿ ತುಂಬ ಆ ಥರ ಆಗ್ತಿತ್ತು, ತುಂಬ ಸಲ. ಬಿಕಾಸ್ ಇವ್ರು ತುಂಬ ಸ್ಟ್ರಿಕ್ಟ್ ಆಗಿರ್ತಿದ್ರು. ನಾನು ಮುಂಚೆನೂ ಹೇಳಿದೆ, ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ 2 ತಿಂಗಳಿಂದ ಕೇಳಬೇಕು, ಅಪ್ಪ ಹೋಗ್ಬೋದಾ. ಹೀಲ್ ನೆವರ್ ಸೇ ಎಸ್ ಆರ್ ನೋ. ಸುಳ್ಳು. Excuse me. Yes, Sisha said it's like core memory ನನಗೆ. ಅಪ್ಪ ಪ್ಲೀಸ್ ಹೋಗ್ಬೋದಾ, we'll see. Then he'll be so ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಬಂದ್ಬಿಟ್ಟು ಯಾವಾಗದು, ನಾಳೆನಾ? ಐ ಆಮ್ ಟಾಕಿಂಗ್ ಅಬೌಟ್ 10th ಸ್ಟ್ಯಾಂಡರ್ಡ್. ನಾನು 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ದೆನ್ ಹಿ ವಿಲ್ ಲೈಕ್ ಟೇಕ್ ದಿಸ್ ಮ್ಯಾನೇಜರ್ ಆ್ಯಂಡ್ ಗೋ. ಸೊ ಯಾರನ್ನೋ ಒಂದು ಬಾಡಿ ಗಾರ್ಡ್ ಥರ ಯಾವಾಗಲೂ ಕಳಿಸ್ತಿದ್ರು. ಸೊ ಆ ಟೈಮಲ್ಲಿ ತುಂಬ ವೈಟ್ ಲೈಸ್, ಸುಳ್ಳುಗಳು ಅದೆಲ್ಲ ಹೇಳಿದ್ದೀನಿ, ಬಟ್ ನಾಟ್ ಎನಿ ಮೋರ್. Very protective, and he changed also because ನನ್ನ ತಂಗಿ ಬಂದು she went to an American school, so ಅಲ್ಲಿ the mindset ಎಲ್ಲಾನು ತುಂಬಾ ಬ್ರಾಡ್ ಆಗಿತ್ತು. So then he also changed. ನಾನು ಹೋಗಿದ್ದು ಆಲ್ ಗರ್ಲ್ಸ್ ಸ್ಕೂಲ್ಗೆ. ಸೊ ಒಂದು ಹುಡುಗ ಗೊತ್ತಿದ್ರು how do you know him? He is, oh my god, you remember? Every man for that He made me cry once because ಯಾರೋ ಫೋನ್ ಮಾಡಿ ಏನೋ ಹೇಳಿದಕ್ಕೆ he took me to the balcony and he's like, who's that? And then that's it, full tears. ಅಂತಂದ್ರೆ ಹತ್ರ ನಾವೇನ್ ಮಾಡೋದು? He looked like a lion. ನನ್ನ ಕಣ್ಮುಂದೆ ತರ ಇತ್ತು. So he was very protective. ನಂದು ಇನ್ನೊಂದು ಕ್ವಶನ್ ಸರ್ಗೆ, ನಿಮಗೆ ಇಷ್ಟೊಂದು ಏಜ್ ಆಗಿದ್ರು, ಇಷ್ಟೊಂದು ಕ್ಯೂಟ್ ಆಗಿ ಹೆಂಗಾಗಿದ್ದೀರಲ್ಲ, ಇದ್ರ ಸೀಕ್ರೆಟ್ ನೀವು ಹೇಳಲೇಬೇಕು ನಮಗೆಲ್ಲ. ಏನಿಲ್ಲಮ್ಮ, ನಾವು ಥಿಂಕ್ ಮಾಡೋ ವಿಧಾನ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. 4 ಜನ ಚೆನ್ನಾಗಿರ್ಬೇಕು ಅಂದ್ಕೋಬೇಕು. ಎದ್ದ ತಕ್ಷಣ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಮನಸ್ಸಲ್ಲಿ ಬಂದ್ರೇ ಮನಸ್ಸಲ್ಲಿ ಇರೋದು ಹಂಗೆ ನಿಮ್ಮ ಮುಖದಲ್ಲಿ ಕಾಣುತ್ತೆ. ಸೊ ಅದೇನೇ ತುಂಬ ಇಂಪಾರ್ಟೆಂಟ್. ಫಸ್ಟ್ ಅದಾದಮೇಲೆ ಹಂಗನ್ಬಿಟ್ಟು ಡೈಲಿ ಎದ್ದ ತಕ್ಷಣ ಅವ್ರು ಚೆನ್ನಾಗಿರ್ಬೇಕು ಅಂದ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ತಿಂತಾ ಇದ್ರೆ ಅವು ವರ್ಕ್ ಆಗಲ್ಲ. ಅದು ಫಸ್ಟು. ಸೆಕೆಂಡು, ಕರೆಕ್ಟಾಗಿ ಊಟ ಮಾಡೋದ್ರಲ್ಲಿ. ಅದಾದಮೇಲೆ ಎಕ್ಸಸೈಸ್ ಅನ್ನೋದು ಒಂದು ಪದ್ಧತಿ ಆಗಿರಬೇಕು. ಅಭ್ಯಾಸಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು. ಹೀಗೆಲ್ಲ ಮಾಡಿದ್ರೆ ಒಂದು ಲೆವೆಲ್ಗೆ ಚೆನ್ನಾಗಿರ್ತೀವಿ. ಆಮೇಲೆ ಬಾಸ್ನ ನಂಬಬೇಕು. ಸರ್, ನಿರಂಜನ್ ಸರ್ಗೆ, ಸರ್ ಈ ಮೂವಿಗೆ ನೀವು ಹೇಗೆ ಡೆಡಿಕೇಶನ್ ಮಾಡಿದೆ ಸರ್? ಅಂದರೆ ಬಾಡಿ ಬಿಲ್ಡ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ ಸರ್, ನೀವು ಒಂದೇ ಥರ ಕಾಣ್ತಿದ್ದೀರಾ ಸರ್. ಅದಕ್ಕೆ ನೀವೆಲ್ಲ ಹೇಗೆ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೊಂಡು ಸಿನಿಮಾಲ್ ಮಾಡಬೇಕು ಅಂದಾಗ ನಾವು ರೆಡಿಯಾಗಿ ಸರ್ ರೆಡಿ ಆಗಿದ್ದೀರಾ ಸರ್? ಸರ್ಗೆ ರೆಡಿಯಾಗಿ ಬರಲಿಲ್ಲ, ರೆಡಿಯಾಗಿ ಇದ್ರು ಮೊದಲು. ಇಲ್ಲ ಮಾಡಿಸಿಲ್ಲ, ರೆಡಿಯಾಗಿದ್ರು. ಈಸ್ ಎ ಕಂಪ್ಲೀಟ್ ಆ್ಯಕ್ಟರ್. ನೀವು ಏನು ಕೇಳಿದ್ರು, ಒಂದು ಡೈರೆಕ್ಟರ್ ಬಂದು ನನಗಿದು ಬೇಕು, ಇದು ಮಾಡೋಕ್ಕಾಗುತ್ತಾ ಅಂತಂದರೆ ಯಾವುದೂ ಇಲ್ಲ ಅಂತ ಹೇಳೋ ಥರ ಕ್ಯಾರೆಕ್ಟರಲ್ಲ, ಎಲ್ಲ ಗೊತ್ತು. ಮೇ ಬಿ ಭಾಷೆ ಅನ್ನೋದ್ರಲ್ಲಿ ಒಂದೊಂದ್ಸತಿ ತೆಲುಗುನ ಮಾತಾಡೋ ಅಂತಂದಾಗ ಅದನ್ನು ಕಲ್ತ್ಕೊಂಡು ಮಾತಾಡಬೇಕು ಅನ್ನೋದು ಬಿಟ್ಟರೆ, ಒಂದು ಆ್ಯಕ್ಷನ್ ನೀವು ನೋಡಿ, ಸಿನಿಮಾದಲ್ಲಿ ಫೈಟ್ ಮಾಡಿದ್ದಾರೆ. ಆ್ಯಕ್ಷನ್ನು, ಡಾನ್ಸಿಂಗು, ಎಮೋಷನಲ್ ಸೀನ್ಸು, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇವರು ಮಾಡಿರೋದು. ಇದರಲ್ಲಿ ದೊಡ್ಡ ಡೈಲಾಗ್ಗಳು. ಸೊ ಅದೆಲ್ಲ ತುಂಬ ಒಂದು ಬ್ಯಾಲೆನ್ಸ್ಡ್ ಆ್ಯಕ್ಟ್ರೇ ಮಾಡೋಕ್ಕಾಗೋದು. ಅದು
ಸುಮ್ಮನೆ ಏನೋ ಬಂದು ಮಾಡ್ತೀನಿ ಅಂತಂದರೆ ಆಗಲ್ಲ. ಅದಕ್ಕೆಲ್ಲದಕ್ಕೂ ಅರ್ಜುನ್ ಸರ್ ಇಸ್ ದ ಮೇನ್ ಸಪೋರ್ಟ್. ನನಗೆ ಒಂದು ಧೈರ್ಯ ತುಂಬಿದ್ದವರು, ನಿನ್ನ ಕೈಲಿ ಡೆಲಿವರ್ ಆಗುತ್ತೆ ಅಂತ ಹೇಳ್ಕೊಟ್ಟು ತೋರಿಸಿದವ್ರೆ. ಸೊ ಬರೋವಾಗ್ಲೇ ಈಸ್ ಲೈಕ್ ಪ್ರಿಪೇರ್ಡ್. ಸೊ ಮ್ಯಾಮ್ ಅದೇ ಕೇಳೋಕೆ ಬಂದೆ, ಲೈಕ್ ನಿಮ್ಮಿಬ್ಬರದ್ದು ಹೇಗೆ ವರ್ಕ್ ಆಯಿತು ಇನ್ ದ ಸೆನ್ಸ್ ಆನ್ ಸ್ಕ್ರೀನಲ್ಲಿ ಹೇಗೆ ಕೋಆರ್ಡಿನೇಷನ್ ಆಯಿತು, ಹೌ ಕಂಫರ್ಟಬಲ್ ಯು ವೇರ್? I was very comfortable because he came very prepared. Appa ಹೇಳ್ದಂಗೆ he was a very prepared actor and ಯಾವ್ದ್ರಲ್ಲೂ he didn't look lost. ಡೈಲಾಗ್ಸ್ ಆಗಿರ್ಬೋದು, ನಾವು ಫಸ್ಟ್ ತೆಲುಗುಲ್ ಮಾಡಿದ್ವಲ್ಲ, ಸೊ ಡೈಲಾಗ್ಸ್ ವರ್ ನ್ಯೂ. ಸೊ ಎಲ್ಲನೂ he knew. ಸೆಟ್ಟಿಗೆ ಬಂದರೆ he knew what he's bringing to the table. ಸೊ ಅವ್ರು ತುಂಬ ಕಂಫರ್ಟಬಲ್ ಆಗಿದ್ರು, ಸೊ ಐ ಆಲ್ಸೋ ವಾಸ್ ಕಂಫರ್ಟಬಲ್ ಆ್ಯಂಡ್ ಐ ಥಿಂಕ್ ದ ಸ್ಕ್ರಿಪ್ಟ್ ಇಸ್ ಸೋ ನೈಸ್ ದಟ್ ಇಟ್ಸ್ ಟ್ರಾನ್ಸ್ಲೇಟೆಡ್ ವೆಲ್. ಆಮೇಲೆ ನಾವು ಒಂದು ಒಳ್ಳೆ ಫ್ರೆಂಡ್ಸ್ ತರ ವಿ ಎಂಜಾಯ್ ಥ್ರೂ ದ ಮೂವಿ. ಹೌದು, ನಮಗೆ ಒಂದು ಜರ್ನಿ ತರ ಇತ್ತು. ಈಗ ಇಟ್ಸ್ ಬಿನ್ ಲೈಕ್ ಎಷ್ಟು ಒನ್ ಇಯರ್, ಆಲ್ಮೋಸ್ಟ್ 1.5 years. ನಿಮ್ಗೆ ಟ್ರೈಲರ್ ಟೀಸರ್ ಅಲ್ಲಿ ನೋಡಿರ್ತೀರ, ಅವ್ರಂಗೆ ಯಾವಾಗಲೂ ಬೈತಾ ಇರ್ತಾರೆ, ಬಟ್ ಕಟ್ ಮಾಡ್ತಿದ್ದಂಗೆ ಅಲ್ಲಿ ನಾವು ಪಕ್ಕದಲ್ಲಿ ಹಂಗೆ ಮಾತಾಡ್ಕೊಂಡು ರೀಲ್ಸ್ ನೋಡ್ಕೊಂಡು ಈ ಕನ್ನಡದಲ್ಲಿ ಏನೇನೋ ಬರ್ತಿತ್ತು ಅದೆಲ್ಲ, ಬಿಕಾಸ್ ಹೀಸ್ ಕನ್ನಡಿಗ ಅಲ್ವಾ, ಸೊ ನಾನು ಕನ್ನಡ ಮೀಮ್ಸ್ ತೋರ್ಸೋದು ಇವ್ರಿಗೆ. ಸೊ ವಿ ವರ್ಕ್ ವೆರಿ ಕಂಫರ್ಟಬಲ್ ವಿತ್ ಈಚ್ ಅದರ್. ನನ್ನ ಕ್ವಶನ್ ನಿಮಗೆ, ಈ ಆಪರ್ಚುನಿಟಿ ನಿಮಗೆ ಬಂದಾಗ ನಿಮ್ಮ ಇನ್ನರ್ ಫೀಲಿಂಗ್ ಹೆಂಗಿತ್ತು? ಫಸ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅನ್ನಿಸ್ತು. ಫಸ್ಟ್ ಡೆಫಿನೆಟ್ಲಿ ನಾನೊಂಥರ ಟೇಕಿಂಗ್ ಅಪ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಧ್ರುವ ಅಣ್ಣ ನನ್ನ ರೆಕಮೆಂಡೇಶನ್ ಸರ್ ಕೊಟ್ಟೋದ್ರಿಂದ ಅದು ಚಿಕ್ಕ ವಿಷಯ ನಾನು ಲೈಟಾಗಿ ತೊಗೊಳ್ಳಿಲ್ಲ. ಆಮೇಲೆ ಅದಕ್ಕೆ ಏನು ಪ್ರಿಪ್ರೇಷನ್ಸ್ ಬೇಕಿತ್ತು ಅಂತ ನಾನು ಸೆಲೆಕ್ಟ್ ಆಗ್ತೀನಲ್ಲೂ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟೆ. ಏನು ತೆಲುಗು ಕಲಿಬೇಕು, ನಾನು ತೆಲುಗು ನೋಡಬೇಕು, ಅದಷ್ಟೊಂದು ತೆಲುಗು ಸಿನಿಮಾಗಳು ಸ್ಟಾರ್ಟ್ ಮಾಡಿದೆ. ಆಮೇಲೆ ಓಕೆ ಹೆಂಗೋ ಸರ್ನ ಮೀಟ್ ಆಗಿ ಎಲ್ಲ ಸೆಟ್ ಆಗಿ ನನಗೂ ನನ್ನ ವರ್ಕ್ ಎಲ್ಲ ನೋಡಿದ್ರು. ಸೊ ಈ ಸಿನಿಮಾಗೆ ನಾನು ಕರೆಕ್ಟಾಗಿ ಸೆಟ್ ಆಗ್ತೀನಿ ಆ ಕ್ಯಾರೆಕ್ಟರ್ಗೆ ಅಂದಮೇಲೆ ಸೊ ಇನ್ನೊಂದಷ್ಟು ನನ್ನ ಪ್ರಿಪ್ರೇಷನ್ಸು ಎಲ್ಲ ಆಗಿ ಆಬ್ವಿಯಸ್ಲಿ ಇಟ್ಸ್ ಅ ಬಿಗ್ ಲಾಂಚ್ ಪ್ಯಾಡ್ ನನಗೂ ಕೂಡ. ಇದೀಗ ಕೊನೆಯದಾಗಿ ಭರತ್ ಸರ್ ಇಲ್ಲಿಂದ ಶುರು ಮಾಡ್ತಿದ್ದೀವಿ. ಓಕೆ, ಇದೀಗ Feb 14th ರಿಲೀಸ್ ಆಗ್ತಾ ಇದೆ ನಮ್ಮ ಸೀತಾಪಯಣ ಸಿನಿಮಾ. ನಿಮ್ಮ ಡೆಬ್ಯೂ ಆಗಿರೋದ್ರಿಂದಾಗಿ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಇಲ್ಲಿಂದ ವಿಲ್ ಸ್ಟಾರ್ಟ್. ಎಸ್ ಸರ್, ಸಾಂಗ್ಸ್ ಎಲ್ಲದು ಚೆನ್ನಾಗಿ ಬಂದಿದೆ. February 14th ಹೋಗಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಥಿಯೇಟ್ರಿಗೆ ಹೋಗಿ ನೋಡಿ, ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್. Yeah, Sita Paina is releasing on 14th February. So it has some good songs, good music, good emotional values, and a positive feeling. So do watch in theaters on February 14th. Thank you. ಎಸ್ ಸರ್. ನಿರಂಜನ್. ಸೊ ಎಲ್ಲರೂ ಹೇಳ್ತಾರೆ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಬನ್ನಿ ನೋಡಿ ಅಂತ. ಇದನ್ನ ಆಟೋಮೆಟಿಕ್ಕಾಗಿ ನಾನು ಹೇಳ್ತೀನಿ, ನಾವು ಕೊಡೋ ಟೀಸರು ಟ್ರೈಲರು ಸಾಂಗ್ಸ್ ನೋಡ್ಬಿಟ್ಟು ಹುಡುಗಿರು ಕರ್ಕೊಂಬನ್ನಿ ಬಾಯ್ ಫ್ರೆಂಡ್ಸ್ನ. Feb 14th ರಿಲೀಸ್ ಆಗ್ತಾ ಇದೆ. ಇದು ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ಇಟ್ಸ್ ಅ ವೆರಿ ಪ್ಯೂರ್ ಹಾರ್ಟೆಡ್ ಏನದು ಹ್ಯಾಪಿ ಸಿನಿಮಾ. ದ ಎಕ್ಸ್ಪೀರಿಯನ್ಸ್ ಇಸ್ ಬ್ರಿಲಿಯಂಟ್. ಸೊ ಒಂದೇ ಫೀಲ್ ಗುಡ್ ಫ್ರೆಶ್ ಸಿನಿಮಾ ನೋಡಬೇಕು ಅಂದರೆ Feb 14th ವಾಚ್ ಸೀತಾಪಯಣ. ಎಲ್ಲ ಹೇಳ್ಬಿಟ್ರು. ಸೊ ಸೀತಾಪಯಣಗೆ ಸೀತೆ ಕರೆದ್ರೆ ಇನ್ನೂ ಸ್ಪೆಷಲ್ ಆಗಿರುತ್ತೆ ಅಂತ. 100%. ಐ ಮೀನ್ ಇದು ನನಗೆ ಒಂದು ಬ್ಲೆಸ್ಸಿಂಗ್ ಥರ ಈ ಫಿಲಮು. ಆ್ಯಂಡ್ ತುಂಬ ಲೈಕ್ ಇಟ್ಸ್ ಅ ಒನ್ ಮ್ಯಾನ್ ಶೋ ವಿತ್ support of Anup Rubin sir, yella cast and crew. But for me, I think it's the heart and soul of the movie is Appa. And tumba like he literally was invested ee film alli, bere enu maade, he was totally into this. And adike result bandaytu. Like we've seen the movie, we are so happy. And hopefully ಎಲ್ರಿಗೂ ಇಷ್ಟ ಆಗುತ್ತೆ. ಐ ಮೀನ್ ನನಗೆ ಆ ನಂಬಿಕೆ ಇದೆ. ಆ್ಯಂಡ್ Feb 14th ಖಂಡಿತವಾಗ್ಲೂ ಬಂದು ನೋಡಿ. ಸಾಂಗ್ಸ್ ಆಗಿರ್ಬೋದು, ಸೋ ಮೆನಿ ಗುಡ್ ಆ್ಯಕ್ಟರ್ಸ್, ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದಾರೆ. ಆ್ಯಂಡ್ ಜಸ್ಟ್ ದ ಸ್ಟೋರಿ ಬಂದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಯಾರೋ ಮೂವಿ ನೋಡಿದವ್ರು ಹೇಳಿದ್ರು ಈ ಫಿಲಮಲ್ಲಿ ಒನ್ ವಿಲನೂ ಇಲ್ಲ ಅಂತ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಫೀಲ್ ಗುಡ್ ಮೂವಿ ವಿಚ್ ವಿಮೆನ್ ಫ್ಯಾಮಿಲೀಸ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಐ ಆಮ್ ವೆರಿ ಪಾಸಿಟಿವ್ ಅಬೌಟ್ ಇಟ್. ಅರ್ಜುನ್ ಸರ್ಜಾ ಸರ್, ಒಂದು ವಿಭಿನ್ನ ಪ್ರಯತ್ನನೇ ಮಾಡಿದ್ದೀರಾ ನೀವು. ಆ್ಯಂಡ್ ನಮಗೆ ನೀವು ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅನ್ ಡೈರೆಕ್ಟರ್, ಅದೇ ರೀತಿಯಾಗಿ ಪ್ರೊಡ್ಯೂಸರ್ ಆಗಿ ಎಲ್ಲ ಹಂತದಲ್ಲೂ ನಾವು ಕನ್ನಡಿಗರಂತೂ ಇನ್ನೂ ಪ್ರೀತಿ ನಿಮ್ಮನ್ನು ಕಂಡ್ರೆ ನಮ್ಮೆಲ್ರಿಗೂ ಕೂಡ. ರಿಯಲ್ ಆಗಿ ಆ್ಯಕ್ಷನ್ಗೆ ರಾಜ ನೀವು. ಇದೀಗ ಸೀತಾಪಯಣ ಮೂಲಕ ಆ್ಯಕ್ಷನ್ ಕಿಂಗ್ ಮತ್ತೊಮ್ಮೆ ರೊಮ್ಯಾಂಟಿಕ್ ಆಗಿ ನಮ್ಮೆಲ್ರಿಗೂ ಹತ್ತಿರ ಆಗ್ತಾ ಇದ್ದೀರಾ. ನಿಮ್ಮದೊಂದು ಸ್ಪೆಷಲ್ ಎಂಟ್ರಿ ಕೂಡ ಇದೆ ಅಂತ ನಾವು ಟೀಸರಲ್ಲಿ ನೋಡಿದ್ದೀವಿ. ಸೊ ಈ ಸಿನಿಮಾಗೆ ನಮ್ಮ ಪ್ರೇಕ್ಷಕರನ್ನು ನೀವು ಪ್ರೀತಿಯಿಂದ ಕರಿಬೇಕು ಪ್ಲೀಸ್. ಏನಿಲ್ಲ, ಇವರೆಲ್ಲ ಹೇಳಿದಾಗೆ ಇದೊಂದು ಪಾಸಿಟಿವ್ ಪಿಕ್ಚರು. ಸೊ ಇದಕ್ಕೆ ಸಿನ್ಸಿಯರ್ ಎಫರ್ಟ್ ಆಲ್ಮೋಸ್ಟ್ ಒಂದು 3 ವರ್ಷ ಇದ್ರ ಮೇಲೆ ಇದ್ದೀನಿ ನಾನು. ಸೊ ಗ್ಯಾರಂಟಿ. ಇನ್ನೊಂದು ಕನ್ನಡ ಅನ್ನೋದು ನನಗೆ ಇಟ್ ಈಸ್ ನನ್ನ ಮಾತೃಭಾಷೆ. ಯಾವಾಗಲೂ ಕನ್ನಡದಲ್ಲಿ ಸಿನಿಮಾ ಮಾಡೋದು ಅನ್ನುವಾಗ ನಮ್ಮ ಫೀಲಿಂಗೇ ಒಂದು ಡಿಫ್ರೆಂಟ್ ಆಗಿರುತ್ತೆ ಅದು. ಆ್ಯಂಡ್ ಈ ಕನ್ನಡದಲ್ಲಿ ಡೈಲಾಗ್ಗಳನ್ನ ನಾವು ಹೇಳೋವಾಗ ಅರೆ
ನಮ್ಮ ಭಾಷೆ ಮಾತಾಡ್ತಾ ಇದ್ದೀವಿ ಅನ್ನೋದು. ಸೊ ಅದು ತುಂಬ ಹತ್ತಿರ ನನಗೆ. ನಾನು ಇದಕ್ಕೆ ಮುಂಚೆ ಹೇಳಿದಾಗೆ ಸಾಹಿತ್ಯ, ಕನ್ನಡ ಸಾಹಿತ್ಯ ಅಂದರೆ ತುಂಬ ಇಂಟ್ರೆಸ್ಟ್. ಸೊ ಕನ್ನಡದಲ್ಲಿ ಸಿನಿಮಾ ಇವಾಗ ನಾವು ಇದನ್ನು ಪ್ರಮೋಟ್ ಮಾಡಿ ಸಿನಿಮಾ ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ನನಗೆ ಮೊದಲನೇ ಪಿಕ್ಚರ್ ಥರನೇ. ಈಗ ಅಲ್ಲಿ 180 ಸಿನಿಮಾ ಆಯಿತು, ಬಟ್ ಈ ಸಿನಿಮಾನೂ ನನಗೆ ಮೊದಲನೇ ಪಿಕ್ಚರ್ ಥರನೇ, ಒಂದು ಎಕ್ಸಾಮ್ ಥರನೇ. ಸೊ ವಿ ಹ್ಯಾವ್ ಡನ್ ಅವರ್ ಎಫರ್ಟ್. ಎಲ್ಲರೂ, ಪ್ರತಿಯೊಬ್ಬರೂ, ಆರ್ಟಿಸ್ಟು ಎಲ್ಲರೂ, ಟೆಕ್ನಿಷಿಯನ್ಸು, ವಿ ಹ್ಯಾವ್ ದೇ ವರ್ಕ್ ವೆರಿ ವೆರಿ ಹಾರ್ಡ್. ಇದು ಆಮೇಲೆ ಎಲ್ಲ ಹೇಳ್ತಾರೆ ಒನ್ ಮ್ಯಾನ್ ಶೋ ಅಂತ. ಒನ್ ಮ್ಯಾನ್ ಶೋ ಚಾನ್ಸೇ ಇಲ್ಲ. ಸಿನಿಮಾ ಅನ್ನೋದು ಒನ್ ಮ್ಯಾನ್ ಶೋ ಅಲ್ಲ, ಎಲ್ಲರೂ ಇದ್ದರೇ. ಪ್ರತಿಯೊಬ್ಬರು, ಎಲ್ಲ ಟೆಕ್ನಿಷಿಯನ್ಸು, ಕ್ಯಾಮ್ರಾಮನ್ನು, ಆರ್ಟ್ ಡಿಪಾರ್ಟ್ಮೆಂಟು, ಮ್ಯೂಸಿಕ್ಕು, ಲಿರಿಕ್ಸು, ಇಷ್ಟೊಂದು ಇದೆಯಲ್ಲ, ಒಬ್ಬ ಹೆಂಗಾಗುತ್ತೆ ಅಲ್ವಾ? ಬಟ್ ಒಬ್ಬ ಬಂದು ಎಲ್ಲರನ್ನು ಕಂಟ್ರೋಲ್ ಮಾಡಿಬಿಟ್ಟು ಹಿಂಗೇ ಇರಬೇಕು ಸಿನಿಮಾ ಅಂತ ಮಾಡ್ಬೋದೇ ಹೊರತು ಒಬ್ಬನೇ ಮಾಡೋಕ್ಕಾಗಲ್ಲ ಸಿನಿಮಾ. ಸೊ ವಿ ಹ್ಯಾವ್ ಡನ್ ಗುಡ್ ಸಿನಿಮಾ. ನಿಜವಾಗ್ಲೂ ಜನ ಹೇಳಬೇಕು, ನಾವು ಹೇಳೋದಕ್ಕಿಂತ. ಐ ವಿಲ್ ವೆಯ್ಟ್ ಫಾರ್ ದಟ್. ಆ್ಯಂಡ್ ಆ್ಯಕ್ಷನ್ ಕಿಂಗ್ ಜೊತೆ ಆ್ಯಕ್ಷನ್ ಪ್ರಿನ್ಸ್ನ ನೋಡೋದಕ್ಕೂ ಕೂಡ ನಾವೆಲ್ಲರೂ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ಅದೆಷ್ಟು ಸ್ಪೆಷಲ್ ಐಶ್ವರ್ಯ ಅವರೇ? ನಂಗೆ ವೆರಿ ಸ್ಪೆಷಲ್ ಬಿಕಾಸ್ ಅಪ್ಪ ಹೇಳಿದಾಗೆ ಇಟ್ಸ್ ನಾಟ್ ಜಸ್ಟ್ ಎ ಕ್ಯಾಮಿಯೋ, ಇಟ್ಸ್ ಎನ್ ಎಮೋಷನಲ್ ಕ್ಯಾಮಿಯೋ. ಆ್ಯಂಡ್ ಜಸ್ಟ್ ದಟ್ ಕ್ಯೂಟ್ ಲಿಟಲ್ ಸ್ಟೋರಿ ಆಫ್ ಧ್ರುವಾಸ್ ಸ್ಪೆಷಲ್ ಅಪಿಯರೆನ್ಸ್ ಬಂದು ಇಟ್ಸ್ ವೆರಿ ಎಮೋಷನಲ್. ಎಲ್ರಿಗೂ, ನಮ್ಮ ದೇಶದಲ್ಲಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಧ್ರುವನ್ ಫ್ಯಾನ್ಸ್ಗೆ ಹಬ್ಬ ಥರ ಇರುತ್ತೆ. ಹಬ್ಬ, ಆ ಪೋರ್ಷನ್ ಹಬ್ಬ ಥರ ಇರುತ್ತೆ. ಬಿಕಾಸ್ ಕನ್ನಡದಲ್ಲಿರೋ ದೊಡ್ಡ ಆ್ಯಕ್ಟರ್ಸ್ಗಳಲ್ಲಿ ಅವನು ಒಬ್ಬ. ಈಗ ಆ ಒಂದು ಲೆವೆಲ್ ಇರುವಾಗ, ಒಂದು ಕ್ಯಾಮಿಯೋ ಮಾಡುವಾಗ ಆ ಲೆವೆಲ್ನಾಗ ಅವನ್ನ ಮೇಂಟೈನ್ ಮಾಡಬೇಕು ಅನ್ನೋ ಸಖತ್ ಮಾಸ್ ಆಗಿರುತ್ತೆ. ಓಕೆ, ಇದರೊಂದಿಗೆ ಮೊದಲನೇದಾಗಿ ಒಂದು ರೀತಿಯಾಗಿ 5 ಜನ ತುಂಬಾ ಪ್ರೀತಿ, ಒಂದು ಕುಟುಂಬದ ರೀತಿಯಲ್ಲಿ ನಮಗಂತೂ ಕಾಣಿಸ್ತಾ ಇದ್ದೀರಾ. ಸೀತಾ ಪಯಣದಲ್ಲಿ ಆ ಜರ್ನಿಲಿ ನಾವೆಲ್ಲರೂ ಜಾಯ್ನ್ ಆಗೋದಕ್ಕೆ ಲಿಟ್ರಲಿ ಕಾಯ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಹೊಡಿಬಡಿ ಸಿನಿಮಾಗಳ ನಡುವೆ ಒಂದೊಂದು ಪ್ರೀತಿ ಅರಳಿಸುವಂತಹ ಸಿನಿಮಾ ತರ್ತಾ ಇರೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಕನ್ನಡಿಗರ ಪ್ರೇಕ್ಷಕರ ಪರವಾಗಿ, ಸಿನಿ ಪ್ರೇಮಿಗಳ ಪರವಾಗಿ ಫೆಬ್ರವರಿ 14ರ ನಂತರ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ. ನಮ್ಮೆಲ್ಲ ಕನ್ನಡಿಗರು ಒಂದು ಒಳ್ಳೆ ಮೂವಿಯನ್ನು ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ. ಹಾಗಾಗಿ ಖಂಡಿತ ನಾವೆಲ್ಲರ ಜೊತೆಯಾಗಿ ನಿಲ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮೆಲ್ಲ ಹೆಣ್ಮಕ್ಳ ಜೊತೆಗೆ ನಿಮ್ಮ ಟೈಮನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಆ್ಯಂಡ್ ನಮ್ಮ ಹೆಣ್ಮಕ್ಳಿಗೆ ಥ್ಯಾಂಕ್ ಯು ಸೋ ಮಚ್. ಮನೇಲಿ ಗಂಡ ಕಾಯ್ತಿರ್ತಾರೆ, ಬೈದಿದ್ದು ಹೇಳ್ತೀನಿ. ಓಕೆ, ಇದರೊಂದಿಗೆ ನೀವೆಲ್ಲ ನೋಡಿದ್ರಲ್ಲ ವೀಕ್ಷಕರೇ, ಫೆಬ್ರವರಿ 14ನೇ ತಾರೀಕಿನಿಂದ ನಮ್ಮ ಸೀತಾ ಪಯಣದ ಒಂದು ಅಮೇಝಿಂಗ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ರಿಲೀಸ್ ಆಗಿರುವಂತಹ ಈ ಹಾಡಿಗೆ ನೀವೆಲ್ಲರೂ ಅಷ್ಟೇ ಪ್ರೀತಿಯನ್ನು ಕೊಡಿ. ನಿಮಗೆ ಪರಿಚಯ ಇರೋರಿಗೂ ಕೂಡ ಅದನ್ನು ಶೇರ್ ಮಾಡಿ. ಬಿಕಾಸ್ ಎಲ್ರಿಗೂ ಕನೆಕ್ಟ್ ಆಗುವಂತಹ ಹಾಡುಗಳೇನಿದೆ ಅಥವಾ ಕನೆಕ್ಟ್ ಆಗುವಂತಹ ಸಿನಿಮಾ ಏನಿದೆ ಅದು ಮತ್ತಷ್ಟು ಜನರಿಗೆ ರೀಚ್ ಆದ್ರೇ ಅದಕ್ಕೊಂದು ಅರ್ಥ ಸಿಗೋದು. ಹಾಗಾಗಿ ನಾವೆಲ್ಲರೂ ಸೀತಾ ಪಯಣದಲ್ಲಿ ಜೊತೆಯಾಗೋಣ ಅಂತ ಹೇಳ್ತಾ ನಾನು ಶಮೀರಾ ಬೆಳುವಾಯಿ ಸ್ಪೆಷಲ್ ಇಂಟರಾಕ್ಷನ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.